ಥ್ಯಾಂಕ್ ಯು ರಂಗಸ್ವಾಮಿ ಅವರೇ, ನಿಮ್ಮ ಅಗಾಧ ನೆನಪಿಗೆ ಮತ್ತು ನಿಮ್ಮ ಆ ಸಿನಿಹೋಕ ಮನಸ್ಸಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಕನ್ನಡ ಸಿನಿಮಾ 2 ಸಿನಿಮಾಗಳಿಗೆ ಒಂದು ಅದ್ಭುತ ಕಥೆಯನ್ನು ಒದಗಿಸಿದಂಥ ವ್ಯಕ್ತಿ. ಥ್ಯಾಂಕ್ ಯು ಸರ್. ನಾಗ್ತಿಹಳ್ಳಿ ಅವರೇ, ಮೇಷ್ಟ್ರಾಗಿ ನಾವು ಕನ್ನಡ ಸಾಹಿತ್ಯದಲ್ಲಿ ಇಬ್ಬರನ್ನ ಮೇಷ್ಟ್ರು ಅಂತ ಜನಪ್ರಿಯವಾಗಿ ಕರೆದ, ಒಂದು ಲಂಕೇಶ್ರನ್ನ ಮತ್ತು ತಮ್ಮನ್ನು. ಲಂಕೇಶ್ವರ ಜಗಲಿ, ಲಂಕೇಶ್ವರ ಪ್ರಭಾವ ತಮ್ಮನ್ನು ಅಗಾಧವಾಗಿ ಗಾಢವಾಗಿ ಕಾಡಿತ್ತು ಅನ್ನೋದು ತಮ್ಮ ಬರವಣಿಗೆಯಲ್ಲಿ ತಿಳಿಯುತ್ತೆ. ಲಂಕೇಶ್ವರ ಕುರಿತಾಗಿ ಒಂದೆರಡು ಮಾತು. ಪಿ ಲಂಕೇಶ್ ಅವರ ಕೆಂಪಾದವೋ ಹಾಡನ್ನು ಕೇಳೋ ಮುನ್ನ ಒಂದೆರಡು ಮಾತು ಹೇಳಬೇಕು. ನನಗೆ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದಲ್ಲಿ ನನ್ನ ಪ್ರೀತಿಯಿಂದ ಬರಮಾಡಿಕೊಂಡವರು ನಂಜುಂಡೇಗೌಡರು. ಸಂಕ್ರಾಂತಿ ಸಿನಿಮಾ, ನನ್ನ ಬನ್ನೇರಿ ಕಥೆ ಅವರು ಮಾಡಿದರು. ಅದಕ್ಕೊಂದು ಹಾಡು ಬರೆಸಿದರು. ಅದು ಎಸ್ ಪಿ ಮತ್ತು ವಾಣಿ ಜಯರಾಮ್ ಅವರು ಹಾಡಿದ ಹಾಡು. ಆನಂತರ ಅಮಾನುಷಕ್ಕೆ ಒಂದು ಟೈಟಲ್ ಸಾಂಗ್ ಬರೆದೆ. ಆ ಕಥೆಗೆ ಕೂಡ ಅತ್ಯುತ್ತಮ ಕಥೆಗಾರ ಪ್ರಶಸ್ತಿ ಬಂತು. ಈ ಎಲ್ಲ ಹಿನ್ನೆಲೆ ಯಾಕೆ ಹೇಳ್ತೀನಿ ಅಂದರೆ, ನಂಜುಂಡೇಗೌಡರು ಲಂಕೇಶ್ ಅವರ ಜೊತೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದರು. ಕೆ ಬಾಲಚಂದರ್ ಅವ್ರ ಜೊತೆ ಕೆಲಸ ಮಾಡಿದರು. ಅಲ್ಲಿಂದ ಬಂದು ಅನಂತರ ಸ್ವತಂತ್ರ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಅವರು ಇವತ್ತು ಬಂದಿರೋದು ನನಗೆ ಲಂಕೇಶರ ನೆನಪಿನಲ್ಲಿ ಅವರನ್ನು ನಾನು ನೆನೀತಾ ಇದ್ದೀನಿ, ಅವರ ಗರಡಿಯಲ್ಲಿ ಬೆಳೆದವರು ಅಂತ ಹೇಳಿ. ನಾನು ಲಂಕೇಶ್ ಅವರನ್ನು ತುಂಬ 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 ಹತ್ತಿರದಿಂದ ಬಲ್ಲೆ. ಈ ಮಾತನ್ನು ತುಂಬ ಜನ ಹೇಳ್ತಾರೆ. ಹತ್ತಿರದಿಂದ ಬಲ್ರಿ, ಹೇಗೆ ಬಲ್ರಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅದು ಸಾಹಿತ್ಯಿಕವಾದ ನೋಟ ಒಂದಿದೆ. ಅವರ ದಂಗೆಕೋರ ಮನಸ್ಸು, ಪ್ರತಿಭಟನೆ ಇತ್ಯಾದಿಗಳು ಒಂದು ಕಡೆ ಇದೆ. ಅದೆಲ್ಲದರ ಮಧ್ಯೆ ಪತ್ರಕರ್ತರಾಗಿ ಅವರ ನಿಲುವು ಒಲವುಗಳನ್ನು ಪ್ರತ್ಯೇಕವಾಗಿಟ್ಟು ಕವಿಯಾಗಿ, ನಾಟಕಕಾರನಾಗಿ, ಕಥೆಗಾರನಾಗಿ ಅದ್ಭುತವಾದಂಥ ವ್ಯಕ್ತಿತ್ವ. ಅವರ ಸಂಕ್ರಾಂತಿ ನಾಟಕ, ಅವರ ಒಂದೇ ಒಂದು ಪದ್ಯ ಅವ್ವ ಅನ್ನುವಂಥ ಒಂದು ಪದ್ಯ ಅದ್ಭುತವಾದಂಥ ಕಾಣಿಕೆ ಕನ್ನಡ ಕಾವ್ಯ ಜಗತ್ತಿಗೆ. ಅವರ ಜೊತೆ 100 ಮೈಲಿ ಅವರ ಜೊತೆಗೆ ಓಡಾಡಿದ್ದೇನೆ, ಕೆಲಸ ಮಾಡಿದ್ದೇನೆ, ಪತ್ರಿಕೆಗೆ ಅಂಕಣ ಬರೆದಿದ್ದೇನೆ. ಈ ಸಂದರ್ಭದಲ್ಲಿ ಕೆಂಪಾದವೋ ಹಾಡಿನಲ್ಲಿ ಒಂದು 3-4 ಸಾಲು ನೋಡಿ ಹೇಗೆ ಬರೀತಾರೆ. ಹಸುರಿದ್ದ ಗಿಡವೆಲ್ಲ, ಬೆಳ್ಳಗಿದ್ದ ಹೂವೆಲ್ಲ, ನೆತ್ತಾರ ಕುಡಿದಂಗೆ ಕೆಂಪಾದವು, 100 ಕಂದಮ್ಮಗಳು ಕೆಂಪಾದವು, ಹುಲ್ಲು ಬಳ್ಳಿಗಳೆಲ್ಲ ಕೆಂಪಾದವು. ಇವೆಲ್ಲ ಕೆಂಪಾದವು ಅಂತ ಬರೀತಾರೆ. ಇಲ್ಲಿ ಕೆಂಪು ಒಂದು ಪ್ರತೀಕವಾಗಿ ಬರೀತಾರೆ. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ನವ್ಯ ಪಂಥಕ್ಕೆ ಬರ್ತಾರೆ ಲಂಕೇಶರು. ಇವತ್ತಿಗೂ ನಾವು ಹಾಡ್ತಿರೋದು ನವೋದಯ ಕವಿಗಳ ಹಾಡುಗಳು. ನವ್ಯ ಕಾವ್ಯ ಸಾಧಾರಣವಾಗಿ ಗೇಯ ಗುಣದಿಂದ ಅಥವಾ ಹಾಡುಗಾರಿಕೆಯಿಂದ ದೂರ. ಇದನ್ನು ಹಾಡಲಿಕ್ಕಾಗಲ್ಲ ಅಂತ ಹೇಳಿ ಅನೇಕರು ನವ್ಯ ಗೀತೆಗಳನ್ನು ಪಕ್ಕಕ್ಕಿಟ್ಟದ್ದುಂಟು. ಅದಕ್ಕೆ ಅಡಿಗರು ಹೇಳಿದ್ದು, ಹೌದಪ್ಪ, ನಾವು ನಿಮಗೆ ಅರ್ಥವಾಗಲ್ಲ ನಮ್ಮ ಪದ್ಯ, ಅರ್ಥವಾಗೋದು ಮುಖ್ಯ ಅಲ್ಲ, ಅರ್ಥ ಇರೋದು ಮುಖ್ಯ. ನಮ್ಗೆ ಅರ್ಥ ಇದೆ, ಅರ್ಥ ಆಗೋದು ಮುಖ್ಯ ಅಲ್ಲ. ಕವಿತೆಗೆ ಸಂಗೀತದ ಸಾಂಗತ್ಯ ಅನಿವಾರ್ಯ ಅಲ್ಲ ಅಂತ ಒಂದು ದೊಡ್ಡ ಆರ್ಗ್ಯುಮೆಂಟ್ ಅದು. ಈ ಹೊತ್ತಿನಲ್ಲಿ ಕೂಡ ನವ್ಯ ಕಾವ್ಯ ಪಂಥದಿಂದ ತೆಗೆದುಕೊಂಡ ಕೆಂಪಾದವುವನ್ನು ಅದ್ಭುತವಾದಂಥ ಗೀತೆಯಾಗಿ ನಾವು ನೋಡ್ತೇವೆ. ಮತ್ತು ವಿಜಯ ಭಾಸ್ಕರ್ ಹತ್ರ ಲಂಕೇಶ್ ಅವ್ರು ಹೋಗಿ, ನೋಡಿ ಇಷ್ಟೇ ದುಡ್ಡಿರೋದು, ಅದೇನು ಮಾಡ್ತಿರೋ ಮಾಡಿ, ಒಳ್ಳೆ ಹಾಡು ಮಾಡಿಕೊಡಿ ಅಂತ ಕೊಟ್ಬಿಟ್ಟು ದುರ್ದಾನ ತೆಗೆದುಕೊಂಡು ಅವ್ರಿಗೆ ಒಂದು ಕಡೆ ಕೂತ್ಕೊಂಡ್ಬಿಟ್ರಂತೆ. ವಿಜಯ ಭಾಸ್ಕರ್ ಇರಲಿ ಬನ್ನಿ ಅಂತ ಹೇಳಿ ಈ ಹಾಡಲ್ಲಿ ನೋಡಿ ಬಹಳ ಮಿತವಾದಂಥ ಸಂಗೀತೋಪಕರಣಗಳು, ಬಹಳ ಕಡಿಮೆ ಸಂಗೀತದ ಉಪಕರಣಗಳು, ಸದ್ದು ಜಾಸ್ತಿ ಇಲ್ಲ, ಸಾಹಿತ್ಯ ಮುಂದೆ ಇದೆ. ಹಾಗಾಗಿ ಕೆಂಪಾದವು ನನಗೆ ಬಹಳ ಪ್ರಿಯವಾದಂಥ ಹಾಡು. ಈಗ ಆ ಹಾಡನ್ನು ನಾವು ಕೇಳೋಣ. ರಾಮಚಂದ್ರ ಹಡಪದಿ ಗೀತೆಯನ್ನು ಹಾಡ್ತಾರೆ. ಒಂದು ಜೋರಾದ ಚಪ್ಪಾಳೆಯನ್ನು ಅವರಿಗೆ ನಾವು ತಲುಪಿಸ್ತಾ, ಕೆಂಪಾದವು ಎಲ್ಲ ಕೆಂಪಾದವು, ಲಂಕೇಶ್ವರ ನೆನಪಿಗೆ. ಕೆಂಪಾದವೋ ಎಲ್ಲ ಕೆಂಪಾದವೋ, ಕೆಂಪಾದವೋ ಎಲ್ಲ ಕೆಂಪಾದವೋ, ಹಸುರಿದ್ದ ಗಿಡ ಮರ, ಬೆಳ್ಳಗಿದ್ದ ಹೂವೆಲ್ಲ, ನೆತ್ತಾರ ಕುಡಿದಂಗೆ
ಹಸುರಿದ್ದ ಗಿಡ ಮರ ಬೆಳ್ಳಗಿದ್ದ ಹೂವೆಲ್ಲ ನೆತ್ತರ ಕುಡಿದಂಗೆ ಕೆಂಪಾದವು ಕೆಂಪಾದವೋ ಎಲ್ಲ ಕೆಂಪಾದವು ಕೆಂಪಾದವೋ ಎಲ್ಲ ಕೆಂಪಾದವು ಹುಲ್ಲು ಬಳ್ಳಿಗಳೆಲ್ಲ ಕೆಂಪಾದವೋ ಊರು ಕಂದಮ್ಮಗಳು ಕೆಂಪಾದವು ಹುಲ್ಲು ಬಳ್ಳಿಗಳೆಲ್ಲ ಕೆಂಪಾದವೋ ಊರು ಕಂದಮ್ಮಗಳು ಕೆಂಪಾದವು ಜೊತೆ ಜೊತೆಗೆ ನಡೆದಾಗ ನೀಲ್ಯಾಗಿ ನಲಿದಂತ ಕಾಯುತ್ತ ಕುಂತಾಗ ಕಪ್ಪಾಗಿ ಕವಿದಂತ ನುಡಿ ನುಡಿದು ಹೋದಾಗ ಪಚ್ಚಾಯ ತೆನೆಯಂತ ಭೂಮಿಯು ಎಲ್ಲಾನು ಕೆಂಪಾದವು ನನಗಾಗ ಕೆಂಪಾದವು ಕೆಂಪಾದವೋ ಎಲ್ಲ ಕೆಂಪಾದವು ಕೆಂಪಾದವೋ ಎಲ್ಲ ಕೆಂಪಾದವು ಹುಲ್ಲು ಬಳ್ಳಿಗಳೆಲ್ಲ ಕೆಂಪಾದವೋ ಊರು ಕಂದಮ್ಮಗಳು ಕೆಂಪಾದವು ಹುಲ್ಲು ಬಳ್ಳಿಗಳೆಲ್ಲ ಕೆಂಪಾದವೋ ಊರು ಕಂದಮ್ಮಗಳು ಕೆಂಪಾದವು ಜೊತೆ ಜೊತೆಗೆ ನಡೆದಾಗ ನೀಲ್ಯಾಗಿ ನಲಿದಂತ ಕಾಯುತ್ತ ಕುಂತಾಗ ಕಪ್ಪಾಗಿ ಕವಿದಂತ ನುಡಿ ನುಡಿದು ಹೋದಾಗ ಪಚ್ಚಾಯ ತೆನೆಯಂತ ಭೂಮಿಯು ಎಲ್ಲಾನು ಕೆಂಪಾದವು ನನಗಾಗ ಕೆಂಪಾದವು ಕೆಂಪಾದವೋ ಎಲ್ಲ ಕೆಂಪಾದವು ಕೆಂಪಾದವೋ ಎಲ್ಲ ಕೆಂಪಾದವು ಸುಂದರವಾದಂತಹ ಗೀತೆ ಇದು. ಧನ್ಯವಾದಗಳು ಹಡಪದ್. ನಾಗತಿಹಳ್ಳಿಯವರ ಇಷ್ಟದ ಒಂದೆರಡು ಹಾಡುಗಳನ್ನು ನಾವು ಹೇಳಿ ಸರ್, ಈ ಕಾರ್ಯಕ್ರಮದಲ್ಲಿ ನಾವು ಹಾಡ್ತೀವಿ ಅಂತಂದಾಗ ಅವರು ಒಂದು ಗೀತೆಯನ್ನು ಹೇಳ್ತಾರೆ. ಕಸ್ತೂರಿ ನಿವಾಸದ ಗೀತೆ ಅದು. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಯಾಕಿಷ್ಟ ಸರ್ ಇದು? ಯಾಕಿಷ್ಟ? ಎಲ್ಲ ಇಷ್ಟಗಳಿಗೂ ಕಾರಣಗಳು ಏಕಿರಬೇಕು? ಇಷ್ಟ ಅಷ್ಟೇ. ನಮ್ಮೂರ ಹತ್ರ ಒಂದು ಹಿರಿಸಾವೆ ಅಂತ ಒಂದು ಊರಿದೆ, ಈಗಲೂ ಇದೆ, ಆಗಲೂ ಇತ್ತು. ಅಲ್ಲಿ ಒಂದು ಟೂರಿಂಗ್ ಟಾಕೀಸು, ಟೆಂಟ್ ಸಿನಿಮಾ. ಆ ಟೆಂಟ್ ಟಾಕೀಸ್ದಲ್ಲಿ ಕೂತ್ಕೊಂಡು ನಾನು ನೋಡಿದ ಮೊಟ್ಟ ಮೊದಲ ಚಿತ್ರ ಮತ್ತು ಕಣ್ತುಂಬ ಕಣ್ಣೀರು ಹಾಕಿ ಸಂತೋಷಪಟ್ಟ ಚಿತ್ರ ಕಸ್ತೂರಿ ನಿವಾಸ. ಅದು ನನಗೆ ಎಷ್ಟು ಮನಸ್ಸಿನಲ್ಲಿ ಮೂಡಿಬಿಡ್ತು. ಆ ಚಿತ್ರದ ಪ್ರತಿಯೊಂದು ದೃಶ್ಯ, ಅಲ್ಲಿರೋ ತ್ಯಾಗ, ಆಡಿಸಿ ನೋಡು ಬೀಳಿಸಿ ನೋಡು ಎಲ್ಲ ಬಹಳ ನನ್ನನ್ನು ಬಾಲಕನಾಗಿ ತುಂಬ ಭಾವುಕನಾಗಿದ್ದ, ಮತ್ತು ವಿಚಿತ್ರ ಅಂತರ್ಮುಖಿಯಾಗಿದ್ದ, ಒಂಟಿಯಾಗಿರ್ತಿದ್ದಂಥ, ಯಾರೋ ನನ್ನ ಜೊತೆ ಇದ್ದಾರೆ, ಇನ್ನೊಂದು ಬದುಕಿದೆ, ಇನ್ನೇನೋ ಇದೆ ಬೇರೆ ಪ್ರಪಂಚ ಅನ್ನುವಂಥ ಒಂದು ಭರವಸೆ ಕೊಟ್ಟಂಥ ಚಿತ್ರ. ಆ ಹಿರಿಸಾವೆ ಟೆಂಟ್ನಲ್ಲಿ ನಾನು
ಸಿನಿಮಾ ನೋಡೋಕ್ಕೆ ಶುರು ಮಾಡಿದ್ರಿಂದಲೇ ಆ ನಾಸ್ಟಾಲ್ಜಿಕ್ಕಾಗಿ ನಮ್ಮ ಈಗಿನ ಟೆಂಟ್ ಸಿನಿಮಾ ಶಾಲೆಯನ್ನು ಸ್ಥಾಪಿಸಿದ್ದು. ಅದೇ ಕಾರಣಕ್ಕೆ ಟೆಂಟ್ ಅಂತ ಇಟ್ಟಿದ್ದು, ಹಳೆಯ ನೆನಪಿಗೋಸ್ಕರ. ಈ ಹಾಡು ಆ್ಯಕ್ಚುಲಿ ಆರ್ ಎನ್ ಜಯಗೋಪಾಲ್ ಅವರು ಬರೆದಿರೋದು. ನೋಡಿ, ನಮ್ಮ ಚಿ ಉದಯಶಂಕರ್ ಅವರು ಮತ್ತು ಆರ್ ಎನ್ ಜಯಗೋಪಾಲ್ ಅವರು, ಚೀದ ಸದಾಶಿವರವರು ಅಥವಾ ಹುಣಸೂರು ಕೃಷ್ಣಮೂರ್ತಿಯವರು, ಅನೇಕ ಹಿರಿಯರು. ಇವತ್ತಿನವರೆಗೆ ವಿಮರ್ಶೆ ಅದು ಇದು ಸಿಗುತ್ತೆ, ಮೆಚ್ಚುಗೆನೂ ಸಿಗುತ್ತೆ, ಟೀಕೆನೂ ಸಿಗುತ್ತೆ. ಬಾರದ 3 ದಿನಕ್ಕೆ ಜಾಡಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಇಲ್ಲ ಹೊಗಳ್ತಾರೆ, ಏನೋ ಒಂದು ಆಗುತ್ತೆ. ಬಟ್ ಹಿಂದಿನವರ ರಚನೆಗಳಿದೆಯಲ್ಲ, ಎಷ್ಟು ಚೆನ್ನಾಗಿದೆ ಅದರ ಸಾಹಿತ್ಯ. ಆ ಸಾಹಿತ್ಯದ ಸೌಂದರ್ಯ ಬಹಳ ಸಾರಿ ಸಿನಿಮಾ ಸಂಗೀತ ಅಂತ ಕಡೆಗಣಿಸ್ಬಿಡ್ತಾರೆ. ಕಡೆಗಣಿಸಬಾರ್ದು. ಸ್ಕ್ರಿಪ್ಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಒಂದು ಲಿಟ್ರರಿ ಫಾರ್ಮ್ಯಾಟ್. ಹಾಗೆ ಚಿತ್ರಗೀತೆಗಳು ಕೂಡ ಅವುಗಳಿಗೆ ನ್ಯಾಯ ಸಿಕ್ಕಬೇಕು ಅನ್ನುವಂಥದ್ದು ನನಗೆ ಯಾವಾಗಲೂ ಅನಿಸುತ್ತೆ. ಈಗ ಒಂದು ಬಾಡಿ ಹೋದ ಬಳ್ಳಿಯಿಂದ ಅಲ್ಲಿರ್ತಕ್ಕಂಥ ಫಿಲಾಸಫಿ ಎಷ್ಟು ಚೆನ್ನಾಗಿದೆ. ಹಾಗೆಯೇ ರಾಜ್ಕುಮಾರ್ ಅವರು ಹಾಡಿರೋ ಅನೇಕ ಹಾಡುಗಳಲ್ಲಿರ್ತಕ್ಕಂಥ ನೀತಿ ಇದೆಯಲ್ಲ, ಎಷ್ಟು ಜನರಿಗೆ ತಲುಪುತ್ತೆ ಅಂದರೆ ಅವೇ ಬಡವರ ಬಾಯಲ್ಲಿರೋ ಭಗವದ್ಗೀತೆಗಳು. ಕೆಲಸ ಮಾಡೋರು, ಕಷ್ಟಪಡೋರು ಹಾಡ್ಕೊಂಡು ಗುಣಕ್ಕೊಂಡು ಅದನ್ನು ಆನಂದಿಸ್ತಿರ್ತಾರೆ. ಆದರೆ ಅವಕ್ಕೆ ಒಂದು ಕಾವ್ಯದ ಮನ್ನಣೆ ಇತ್ಯಾದಿಗಳು ಸಿಕ್ಕಿಲ್ಲ. ಇತ್ತೀಚೆಗೆ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಪಠ್ಯವಾಗುವಂಥದ್ದನ್ನು ಇತ್ತೀಚೆಗೆ ನಾನು ಗಮನಿಸಿದ್ದೀನಿ ಒಂದು ಸ್ವಲ್ಪ. ನೋಡಿ, ಕಸ್ತೂರಿ ನಿವಾಸದಲ್ಲಿ ಅವ್ರು ಹೇಳ್ತಾರೆ, ವಾಸಂತಿ ನಲಿದಾಗ ಹಸಿರುಟ್ಟು ನಗುವಾಗ, ವನದೇವಿ ಅಡಿ ಮೇಲೆ ಅಡಿಯಿಟ್ಟು ನಡೆವಾಗ, ಮುಗಿಲೊಂದು ಕರೆದಾಗ ನವಿಲೊಂದು ಮೆರೆದಾಗ, ಒಡಲಲ್ಲಿ ಹೊಸದೊಂದು ನವಜೀವ ಬಂದಾಗ, ಕೈ ಸೋಕಾಗ ಮನವೆರಡು ಬೆರೆತಾಗ, ಮಿಡಿದಂಥ ಹೊಸರಾಗ ಅದುವೇ ಅನುರಾಗ. ಯಾವ ಪೊಯೆಟ್ರಿ ಇದೆ ಇದರಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ ಅದು. ಬಾಳೆಂಬ ಪಥದಲ್ಲಿ ಒಲವೆಂಬ ರಥದಲ್ಲಿ, ಕನಸೆಲ್ಲ ನನಸಾಗಿ ನನಸೆಲ್ಲ ಸೊಗಸಾಗಿ, ಯುಗವೊಂದು ದಿನವಾಗಿ ದಿನವೊಂದು ಕ್ಷಣವಾಗಿ, ಇಂಪಾದ ಹಾಡಾಗಿ ನಮ್ಮಾಸೆ ಹೂವಾಗಿ, ಜೊತೆಯಾಗಿ ಎಂದೆಂದು ನಡೆವ ಬಾರ ಬಾರ ಬಾರ. ಜೇನಂತ ಮಾತಲ್ಲಿ ಕುಡಿಗಣ್ಣ ಸಂಚಲ್ಲಿ, ನಗುವೆಂಬ ಹೂಚಲ್ಲಿ ನಿಂತೇ ನೀ ಮನದಲ್ಲಿ, ಎದುರಾದೆ ಹಗಲಲ್ಲಿ ಮರೆಯಾದೆ ಇರುಳಲ್ಲಿ, ನೀ ತಂದ ನೋವಿಗೆ ಮೊದಲೆಲ್ಲಿ ಕೊನೆಯಲ್ಲಿ, ಬಹುದೂರ ನೀ ಹೋಗೆ ನಾ ತಾಳೆ ಈ ಬೇಗೆ, ಬಾರಿ ಚೆಲುವೆ ಬಾರೇ ಹೊಲವೆ. ಇದು ಅದ್ಭುತವಾದಂಥ ಅತಿ ಸರಳವಾದಂತಹ ಕಾವ್ಯ. ನಾನು ಅದಕ್ಕೆ ಇಂಥವನ್ನೆಲ್ಲ ಬಡವರಿಗೆ ಸಿಕ್ಕ ಭಗವದ್ಗೀತೆಗಳು ಎಲ್ಲೆಲ್ಲೋ ದುಡಿತಾ ಕೆಲಸ ಮಾಡ್ತಾ ಆಡ್ಕೊತಿರ್ತಾರೆ ಅವರು. ಅವುಗಳನ್ನು ಜನರ ಬಾಯಿಗೆ ಕೊಟ್ಟಂತಹ ಅಂದಿನ ಜಿ ಕೆ ವೆಂಕಟೇಶ್ ಅವರು ಇದನ್ನು ಸಂಗೀತ ಸಂಯೋಜನೆ ಮಾಡಿರೋದು, ಆರ್ ಎನ್ ಜಯಗೋಪಾಲ್ ಅವರು ಬರೆದಿರೋದು, ದೊರೆ ಭಗವಾನ್ ಅವ್ರ ನಿರ್ದೇಶನ, ರಾಜ್ಕುಮಾರ್ ಅವರು ಅಭಿನಯಿಸಿರೋದು, ಪಿ ಬಿ ಶ್ರೀನಿವಾಸ್, ಪಿ ಸುಶೀಲಾ ಅವರ ಗಾಯನ. ಎಂದಾದರೂ ಮರೆಯೋದಕ್ಕುಂಟೆ ಈ ಹಬ್ಬವನ್ನು. ಇದರ ಮುಂದೆ ನಾವೆಲ್ಲ ತೃಣ ಸಮಾನರು ಅನ್ನಿಸ್ಬಿಡುತ್ತೆ ಈ ಗೀತೆಗಳನ್ನು ಕೇಳಿದಾಗ. ಕಸ್ತೂರಿ ನಿವಾಸದ ಗೀತೆ 1947ರಲ್ಲಿ ತೆರೆಕಂಡಂಥದ್ದು. ದೊರೈ ಭಗವಾನ್ ಇದರ ನಿರ್ದೇಶಕರು, ಆರ್ ಎನ್ ಜಯಗೋಪಾಲ್ ಮತ್ತು ಜಿ ಕೆ ವಿ ಅವರ ಪ್ರಸ್ತುತಿ. ನೀ ಬಂದು ನಿಂತಾಗ, ನಿಂತು ನೀ ನಕ್ಕಾಗ, ನಕ್ಕು ನೀ ಸೆಳೆದಾಗ, ಸೋತೆ ನಾನಾಗ. ನೀ ಬಂದು ನಿಂತಾಗ, ನಿಂತು ನೀ ನಕ್ಕಾಗ, ನಕ್ಕು ನೀ ಸೆಳೆದಾಗ, ಸೋತೆ ನಾನಾಗ. ನೀ ಬಂದು ನಿಂತಾಗ, ನಿಂತು ನೀ ನಕ್ಕಾಗ, ನಕ್ಕು ನೀ ಸೆಳೆದಾಗ, ಸೋತೆ ನಾನಾಗ.
ಜೇನಂತ ಮಾತಲ್ಲಿ ಜೇನಂತ ಮಾತಲ್ಲಿ ಕುಡಿಗಣ್ಣ ಸಂಚಲ್ಲಿ ನಗುವೆಂಬವು ಚೆಲ್ಲಿ ನಿಂತೇ ನೀ ಮನದಲ್ಲಿ ಎದುರಾದೆ ಹಗಲಲ್ಲಿ ಮರೆಯಾದೆ ಇರುಳಲ್ಲಿ ನೀ ತಂದ ನೋವಿಗೆ ಕೊನೆಯಲ್ಲಿ ಮೊದಲಲ್ಲಿ ಬಲದೂರ ನೀ ಹೋಗಿ ನಾ ತಾಳೆ ಬೇಗೆ ಬಾಬಾದ ಚಲುವೆ ಬಾರೇ ಒಲವೇ ಬಾರ ಬಾರ ಬಾರ. ಬಾಳೆಂಬ ಪಥದಲ್ಲಿ ಬಾಳೆಂಬ ಪಥದಲ್ಲಿ ಒಲವೆಂಬ ರಥದಲ್ಲಿ ಕನಸೆಲ್ಲ ನನಸಾಗಿ ನನಸೆಲ್ಲ ಸೊಗಸಾಗಿ ಯುಗವೊಂದು ದಿನವಾಗಿ ದಿನವೊಂದು ಕ್ಷಣವಾಗಿ ನಮ್ಮ ಸಿಹುವಾಗಿ ಇಂಪಾದ ಹಾಡಾಗಿ ಕಹಿಯಲ್ಲಿ ಸಿಹಿಯಲ್ಲಿ ಮಳೆಯಲ್ಲಿ ಬಿಸಿಲಲ್ಲಿ ಎಂದೆಂದು ಜೊತೆಯಾಗಿ ನಡೆವ ಒಂದಾಗಿ ಬಾರ ಬಾರ ಬಾರ. ನೀವೊಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ನೀವೊಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಇಂತಹ ನಿರ್ದೇಶಕರು ಕೆಲವೊಂದು ಗೀತೆಗಳನ್ನು ಇಷ್ಟಪಡ್ತಾರೆ ಅಂದರೆ ಅದರ ಹೂರಣ ಎಂತಹದ್ದು ಅಂತ ನಿಮಗೆಲ್ಲರಿಗೂ ತಿಳಿಯಬೇಕಾದದ್ದೇ. ಅಂತಹ ಒಂದು ಅದ್ಭುತ ಗೀತೆಯನ್ನು ತಾವು ಬಯಸಿ ಕೇಳಿದ್ದಕ್ಕಾಗಿ ಧನ್ಯವಾದಗಳನ್ನು ನಾವು ಸಲ್ಲಿಸ್ತೇವೆ. ಇನ್ನು ಮುಂದೆ ನಿಮ್ಮ ಮತ್ತೊಂದು ಮೈಲಿಗಲ್ಲು 97 ಅಂತ ಭಾವಿಸ್ತೀನಿ, ಅಮೇರಿಕಾ ಅಮೇರಿಕಾ. ಕನ್ನಡ ಸಿನಿಮಾ ರಂಗ ಪ್ರಾಯಶಃ ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುವಂತಹ ಮತ್ತೊಂದು ಸಿನಿಮಾ. ಹೇಗೆ ಪೊಲೀಸ್ ಠಾಣೆಯ ಕಥೆಗಳು ಇವರ ಅಂತರಾತ್ಮವನ್ನು ಕೆರಳಿಸಿತ್ತೋ ಹಾಗೆ ಒಂದಷ್ಟು ವಿದೇಶಿ ಜೀವನ ಕೂಡ ಇವರನ್ನು ಅದೇ ರೀತಿಯ ಕುತೂಹಲವನ್ನು ಮೂಡಿಸಿದ್ದು. ಸರ್, ಅಮೇರಿಕಾ ಚಿತ್ರಕಥೆಯ ಬಗ್ಗೆ. ಕೊಟ್ರೇಶಿ ಕನಸು ನನಗೆ ಪ್ರಥಮ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಚಿತ್ರ. ಅದಕ್ಕೆ ನಾನು ತುಂಬ ಕೃತಜ್ಞ. ಅದರ ಸ್ಕ್ರೀನಿಂಗ್ ಹೋದಾಗ ಅಮೇರಿಕಾದಲ್ಲಿ ಮನೋಮೂರ್ತಿಯವರು ನನಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿ ನನ್ನನ್ನು ಸಂಪರ್ಕಿಸಿದರು. ಅವ್ರ ಮನೆ ಆ ಕಡೆ ಫ್ರಿಮಾಂಟ್ ಅಂತ, ನಮ್ಮ ಮನೆ ಈ ಕಡೆ ಸ್ಯಾನ್ ಹುಸೆ ಅಂತ. ನನ್ನ ಪತ್ನಿ ಅಲ್ಲೊಂದು ಪ್ರಾಜೆಕ್ಟ್ ಮೇಲೆ ಸಾಫ್ಟ್ವೇರ್ ಕೆಲಸದ ಮೇಲೆ ಇದ್ದರು. ಆ ಸ್ಕ್ರೀನಿಂಗ್ ಟೈಮ್ನಲ್ಲಿ ಅವರು ನನ್ನನ್ನು ಅಪ್ರೋಚ್ ಮಾಡಿದಾಗ ನಾನು ಆ್ಯಕ್ಚುಲಿ ಒಬ್ಬ ಅನಿವಾಸಿ ಭಾರತೀಯರನ್ನು ಅಥವಾ ಅಮೇರಿಕನ್ ಹಿನ್ನೆಲೆಯಲ್ಲಿ ಸಂಗೀತ ಬಲ್ಲವರನ್ನು ಹುಡುಕ್ತಾ ಇದ್ದೆ. ಒಂದು ರೀತಿಯ ಅನ್ವೇಷಣೆಯಲ್ಲಿದ್ದೆ. ಈಗ ಸ್ಯಾನ್ ಫ್ರಾನ್ಸಿಸ್ಕೋ ಅಂದರೆ ಅಲ್ಲಿ ಆ ನಗರಕ್ಕೆ ಒಂದು ಟ್ಯೂನ್ ಇದೆ, ನ್ಯೂಯಾರ್ಕಿಗೆ ಒಂದು ಇದೆ, ಅಲ್ಲಿ ನ್ಯಾಷನಲ್ ಅಂತೇಮ್ ಒಂದಿದೆ, ಅಲ್ಲಿಯ ಪ್ರತಿಯೊಂದು ಸಿಟಿಗೂ ಒಂದು ಸಿಗ್ನೇಚರ್ ಟ್ಯೂನ್ ಥರ ಇರುತ್ತೆ. ಅದು ಗೊತ್ತಿರಬೇಕು ಸ್ವಲ್ಪ. ಹಾಗಾಗಿ ನಾನು ಅಲ್ಲಿ ಹುಡುಕೋ ಸಂದರ್ಭದಲ್ಲಿ ಅವರು ನನ್ನನ್ನು ಅಪ್ರೋಚ್ ಮಾಡಿದರು. ಆನಂತರ ನಾನು ಟಿಪಿಕಲ್ ಮೇಸ್ಟ್ರು, ಯಾರಾದರೂ ಕೇಳ್ಕೊಂಡು ಬಂದರೆ ಮೊದಲು ಕೊಡೋದು ಅವ್ರಿಗೆ ಹೋಮ್ ವರ್ಕು. ಅವ್ರಿಗೆ ಹೋಮ್ ವರ್ಕ್ ಕೊಟ್ಟೆ. ಯಾಕೆಂದರೆ ನಾನು ಕೊಡೋ ಹೋಮ್ ವರ್ಕ್ಗೆ 99 ಜನ ಓಡಿ ಹೋಗ್ತಾರೆ, ಗೊತ್ತು ನನಗೆ. ನಿಜವಾದ ಗಟ್ಟಿ ಮಾತ್ರ ಉಳಿಯುತ್ತೆ ಅಂತ. ಆಮೇಲೆ ಒಂದಿನ ಅವರು ಹಲವಾರು ಟ್ಯೂನ್ಗಳು ಮಾಡಿಕೊಂಡು ಅತ್ಯಂತ ಉತ್ಸಾಹದಲ್ಲಿ ಬಂದರು. ಯಾಕೆಂದರೆ ಅವರೊಬ್ಬರು ಸಾಫ್ಟ್ವೇರ್ ಇಂಜಿನಿಯರು. ನಮ್ಮ ಮನೆಗೆ ಬಂದು ನನ್ನ ಮೀಟ್ ಮಾಡಿ ಆನಂತರ ಕೆಲಸಕ್ಕೆ ಹೋಗಬೇಕಾಗಿತ್ತು. ಒಂದು 40 ಮೈಲಿ ಡ್ರೈವ್ ಮಾಡಿಕೊಂಡು ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗುವಂಥ ಒಂದು ಅವರ ಜೀವನ ಪದ್ಧತಿ. ಬಂದರು. ನಾನು ನನ್ನ ಪುಟ್ಟ ಅಪಾರ್ಟ್ಮೆಂಟಲ್ಲಿ ಟೀ ಮಾಡ್ತಿದ್ದೆ. ಅವರು ಹಾಡು ಹಾಕ್ತಾಯಿದ್ರು, ಅದೇ ಕ್ಯಾಸೆಟ್ಟು ಪ್ಲೇ ಮಾಡೋದು. ಟ್ಯೂನ್ ನಂಬರ್ 1 ಅದಕ್ಕೆ ಸ್ಕ್ರ್ಯಾಚ್ ಟ್ಯೂನ್ ಅಂತೀವಿ, ಹಾಕೋದು, ಕೇಳೋದು. ನಾನು ಟೀ ಮಾಡ್ತಾಯಿದ್ದೀನಿ. ಅವರು ಯಾವ ಟ್ಯೂನ್ಗೂ ನಾನು ರಿಯಾಕ್ಟೇ ಮಾಡ್ತಿಲ್ಲ. ಮುಂದಕ್ಕೆ ಸೆಕೆಂಡ್ ಟ್ಯೂನ್ ಮುಂದಕ್ಕೆ, ಚೆನ್ನಾಗಿದೆ ಚಂದ್ರು, ಇದು ಸ್ವಲ್ಪ ನೋಡಿ, ಇಲ್ಲಿ ಮುಂದಕ್ಕೆ ಹೋಗಿ ಅಂತ. ಅವ್ರಿಗೆ ಇಷ್ಟು ಒಳ್ಳೆಯ ಟ್ಯೂನ್ಗಳನ್ನು ಈ ಮನುಷ್ಯ ರಿಜೆಕ್ಟ್ ಮಾಡ್ತಾನಲ್ಲ, ಇವಂಥ ಮೂರ್ಖ ಅಂತ ಅವ್ರ ಮನಸ್ಸಿನಲ್ಲಿ. ಅದು ಹೊಸಬ್ರಲ್ಲ, ಕೇಳೋಕ್ಕಾಗಲ್ಲ. ಹೀಗೆ ಹೋಗ್ತಾ 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 ಅನೇಕ ಕಡೆ ನಿಂತು ಅವರು
ನನ್ನನ್ನು ಮಣಿಸೋದಕ್ಕೆ ಟ್ರೈ ಮಾಡಿದರು. ನಾನು ಇಲ್ಲ ಇದಲ್ಲ ಅಂತ. ಕೊನೆಗೆ ದಟ್ ವಾಸ್ ಎಕ್ಸಾಕ್ಟ್ಲಿ 49th ಟ್ಯೂನ್. ಸ್ಟಿಲ್ ಐ ರಿಮೆಂಬರ್ ಒನ್ ಆಫ್ ದಿ ಡೇ ಇನ್ 96. ಅದು ಹೇಗಿತ್ತಂದರೆ ತುಂಬ ಸರಳವಾಗಿ ಟನ್ 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 ಕೀಬೋರ್ಡಲ್ಲಿ ನುಡಿಸಿದ ಅತಿ ಸರಳವಾದ ಒಂದು ಸ್ಕ್ರ್ಯಾಚ್ ಟ್ಯೂನ್. ನಿಲ್ಲಿಸಿ ಇಲ್ಲಿ ಎಂದೆ. ಅವರು ಈ ಬೇಡಿ ಚೆನ್ನಾಗಿಲ್ಲ ಅಂತ. ಸೃಷ್ಟಿಕ್ರಿಯೆ ಹೇಗಿರುತ್ತೆ ನೋಡಿ. ಎಷ್ಟೋ ಸರಿ ಸೃಷ್ಟಿಸುವವನಿಗೆ ಅದರ ಬೆಲೆ ಗೊತ್ತಿರಲ್ಲ, ಕೇಳುವವನಿಗೆ ಗೊತ್ತಿರುತ್ತೆ. ಕೆಲವು ಸರಿ ನಾವು ಸೃಷ್ಟಿಸೋದು ತುಂಬ ಅಗಾಧ ಅಂತ ಅನ್ಕೋತೀವಿ, ಅದು ಜನರಿಗೆ ಮುಟ್ಟೇ ಇರಲ್ಲ. ಇದು ನಿಲ್ಲಿಸಿ, ಇದ್ರ ಮೇಲೆ ವರ್ಕ್ ಮಾಡೋಣ ಅಂತ. ಅಲ್ಲ, ಇನ್ನೊಂದು ಸರಿ ಹಿಂದಕ್ಕೆ ಹೋಗೋಣ, 29 ಕೇಳೋಣ, 18 ಕೇಳೋಣ ಅಂದರು. ಇಲ್ಲ, ಇದೇ ಇರಲಿ. ಅದೊಂದು ಟ್ಯೂನ್ ಅವ್ರು ಯಾವಾಗಲೂ ಇಂಟರ್ವ್ಯೂಗಳಲ್ಲಿ ಹೇಳ್ತಿರ್ತಾರೆ, ನನಗೆ ಜೀವನ ಕೊಟ್ಟಂಥ ಟ್ಯೂನ್ ಅದು. ಅಲ್ಲಿಂದ ನಾನು ಸಂಗೀತ ನಿರ್ದೇಶಕನಾದೆ, ಅನೇಕ ಚಿತ್ರಗಳನ್ನು ಮಾಡಿದೆ ಅಂತ ಹೇಳಿ. ಆ ಟ್ಯೂನ್ ತಗೊಂಡು ನಾನು ಅಮೇರಿಕಾದಿಂದ ಹೊರಟಾಗ ಹಾಡು ಬರೀಬೇಕು ನೋಡಿ. ಅಮೇರಿಕಾದಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂದರೆ, ಸಿದ್ಧವಾದ ಕವಿತೆ ಯಾವ ಮೋಹನ ಮುರಳಿಗೆ ಟ್ಯೂನ್ ಮಾಡೋದು ಒಂದಿದೆ, ಈ ಥರ ಟ್ಯೂನ್ಗೆ ಹಾಡು ಬರೆಯೋದು ಒಂದಿದೆ. ಇದಕ್ಕೆ ನಮ್ಮ ಕನ್ನಡದಲ್ಲಿ ಮೀಟ್ರಿಗೆ ಮ್ಯಾಟ್ರ್ ಬರೆಯೋದು ಅಂತ ತಮಾಷೆ ಮಾಡ್ತಾರೆ. ಮೀಟ್ರಿಗೆ ಮ್ಯಾಟ್ರ್ ಬರೆಯೋದು ಅಂತ. ಮೀಟ್ರಿಗೆ ಮ್ಯಾಟ್ರು ಬರೆದು ಶ್ರೇಷ್ಠ ಹಾಡುಗಳಾಗಿದ್ದಾವೆ. ಈಗ ನೀವು ಹೇಳಿದ್ವಲ್ಲ, ಹಾಡು ಹಾಡಿದ್ರಲ್ಲ, ಅದು ಹಾಗೆ ಮೀಟ್ರೇ ಇರೋದದು. ಲ ಲ ಲಾ ಲ ಲ ಲ ಲಾ ಲ ಲ ಲ ಲಾ ಲ ಲ ಲ ಲಾ ಲ ಲ ಲಾ ಲ ಲ ಲ ಲಾ ಲ ಲ ಲ ಲಾ ಲ ಲ ಲ ಲ ಅಂತಲೇ ಕೊಡೋದು ಟ್ಯೂನು. ಆರೆಂಜ್ ಗೋಪುರದಕ್ಕೆ ಮುಗಿಲೊಂದು ಕರೆದಾಗ ನವಿಲೊಂದು ಮೆರೆದಾಗ ಅಲ್ಲಿ ಬಂದುಬಿಡುತ್ತೆ ಸೌಂದರ್ಯ. ಹಾಗೆ ಆ ಟನ್ 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 100 ಜನ್ಮಕ್ಕೂ ಹಾಡು ಬರೆಯೋಕ್ಕೆ ನಾನು ಕೂತಿದ್ದು SFO ಏರ್ಪೋರ್ಟ್ ಟೇಕ್ ಆಫ್ ಆದಾಗ ಶುರುವಾಗಿದ್ದು, ಸಿಂಗಪೂರ್ನ ಚಾಂಗಿ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗೋದಕ್ಕೆ ಹಾಡು ಮುಗಿದಿತ್ತು. ಇದೊಂದು ಆಕಾಶ ಗಮನದಲ್ಲಿ ಬರೆದಂಥ ಒಂದು ಎಮೋಷ್ನಲ್ ಆಗಿ ಬರೆದಂಥ, ಮೋಡಗಳನ್ನು ನೋಡುತ್ತಾ ಹಗಲು ರಾತ್ರಿಗಳ ವಿಸ್ಮಯ ನೋಡ್ತಾ ಬರೆದಂಥ ಹಾಡು. ಇದನ್ನು ನಾನು ನನ್ನ ಪುಸ್ತಕದಲ್ಲಿ ಬರ್ಕೊಂಡಿದ್ದೇನೆ. ಹಾಡು ಎಲ್ಲ ಟ್ಯೂನ್ ಬರೆದ ಮೇಲೆ ಯಾರಿಂದ ಹಾಡಿಸೋದು ಅಂತ ಪ್ರಶ್ನೆ ಬಂತು. ಆಗ ನನಗೆ ನೆನಪಾದವನು ನಮ್ಮ ರಾಜೇಶ್ ಕೃಷ್ಣನ್. ಯಾಕೆ ಅಂದರೆ, ಬಾನಲ್ಲೇ ಮಧುಚಂದ್ರಕ್ಕೆ ಅವನೊಂದು ಹಾಡು ಹೇಳಿದ್ದ. ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ. ತುಂಬ ಚೆನ್ನಾಗಿ ಹಾಡಿದ್ದ. ಒಂದು ಹಾರ್ಮೋನಿಯಂ, ಒಂದು ತಬಲದಲ್ಲಿ ಹಂಸಲೇಖ ಎಷ್ಟು ಚೆನ್ನಾಗಿ ಟ್ಯೂನ್ ಮಾಡಿದ್ರು ಅಂದರೆ, ಸಿದ್ಧವಾದ ಹಳೆಯ ಟ್ಯೂನ್ ಬಿಟ್ಟು ಬೇರೆ ಟ್ಯೂನ್ ಹಾಕಿದ್ರು, ಅದನ್ನು ಹಾಡಿದ್ದ. ಆಗಿನ್ನೂ ಅವನು ಪಾಪ ಟ್ರ್ಯಾಕ್ ಸಿಂಗರ್. ಅವನು ಎಷ್ಟು ಚೆನ್ನಾಗಿ ಹಾಡಿದ್ದಂದರೆ, ಇದನ್ನೇ ಇಟ್ಕೊಳ್ಳೋಣ ಸಾರ್ ಅಂತೆ ನಾನು. ಹಂಸಲೇಖನೂ ಒಪ್ಪಿದ್ರು. ಆದರೆ ಆಡಿಯೋ ಕಂಪ್ನಿಗಳು, ನಿರ್ಮಾಪಕರು ಒಪ್ಪಲೇ ಇಲ್ಲ. ಇದು SP ಆಲ್ಬಮ್ ಅಂತ. SP ಕರೆಸಿದ್ರು. SP ಹಾಡೋಕ್ಕೆ ಬಂದಾಗ, ಈ ಹುಡುಗ ಚೆನ್ನಾಗಿ ಹಾಡಿದನ್ರಿ, ಇಟ್ಕೊಳ್ಳಿ ಅಂದರು. ಪಾಪ SP ಹೇಳಿದರೂ ಕೂಡ ಇಟ್ಕೊಳ್ಳಿಲ್ಲ. SP ಎಷ್ಟು ಜನರಾಸಿಟಿ ಇತ್ತು ಅಂದರೆ, ಜನರಾಸಿಟಿನೂ ಇತ್ತು, ದಿನಕ್ಕೆ 12 ಹಾಡುಗಳು ಹೇಳೋ ಒತ್ತಡವೂ ಇತ್ತು. ಬಿಟ್ಕೊಡೋಣ ಒಂದು ಹಾಡು ಅಂತ ಹೇಳಿರ್ಬೋದು. ಏನು ಮಾಡಿದರೂ ರಾಜುಗೆ ಆ ಯೋಗ ಇರಲಿಲ್ಲ. ನಾನು ಹೇಳಿದೆ, ದ ಡೇ ವಿಲ್ ಕಮ್, ಐ ವಿಲ್ ಗಿವ್ ಯು ವಂಡರ್ಫುಲ್ ಸಾಂಗ್. ನಾನು ಅಮೇರಿಕಾ 100 ಜನ್ಮಕ್ಕೂ ಕೊಟ್ಟೆ. ಇವತ್ತು ಅವನು ಎಲ್ಲಿ ಹೋದರೂ, ಯಾವ ಗೋಷ್ಠಿಗೆ ಹೋದರೂ ಅದನ್ನು ಬಹಳ ಪ್ರೀತಿ ಶ್ರದ್ಧೆಯಿಂದ ಆ ಹಾಡು ಹಾಡ್ತಾನೆ. ಇದು 100 ಜನ್ಮಕ್ಕೂ ಹಾಡಿನ ಹಿನ್ನೆಲೆ. ಅದರೊಳಗಿರುವ ಸಾಹಿತ್ಯದಲ್ಲಿ ಒಂದು ಕಡೆ ಒಂದು ಸಾಲು ಬರುತ್ತೆ, ಪನ್ನೀರ ಜೀವನದಿ ಅಂತ. ನೀವು ಗಮನಿಸಬೇಕು. ಪ್ರೀತಿ ಅಂದರೆ ಏನು ಅಂದರೆ, ನದಿ ಅಷ್ಟೇ ಅಲ್ಲ, ಜೀವನದಿ ಅಷ್ಟೇ ಅಲ್ಲ, ಪನ್ನೀರು ಜೀವನದಿಯಾಗಿ ಹರಿದರೆ ಎಷ್ಟು ವೈಭವ. ವಾಟ್ ಕೈಂಡ್ ಆಫ್ ಸಬ್ಲೈಮ್. ಇಮ್ಯಾಜಿನ್ ಮಾಡಿ, ಪನ್ನೀರಿನಂತಹ ಅತ್ಯಮೂಲ್ಯವಾದಂತಹ ದ್ರವ ನದಿಯಾಗಿ, ನದಿಯಾಗಿ ಹರಿದಂಥ ಸೋಜಿಕವನ್ನು ಆ ಸಾಲಿನಲ್ಲಿ ಸೂರ್ಯ ಭೂಮಿಗೆ ಹೇಳುವಂಥದ್ದು. ಈಗ ಹಾಡನ್ನು ಕೇಳೋಣ, 100 ಜನ್ಮಕ್ಕೂ. ಆಕಾಶದಲ್ಲಿ ಮೂಡಿ ಬಂದಂತಹ ಸಾಲುಗಳಿದು. 49ನೇ ಟ್ಯೂನನ್ನು ಆರಿಸಿದಂತಹ ಚಾಣಾಕ್ಷತನ, ಇವೆಲ್ಲದರ ಒಂದು ಸಮಾಗಮ 100 ಜನ್ಮಕ್ಕೂ 106 ಜನ್ಮಕ್ಕೂ. ಒನ್ಸ್ ಅಗೇನ್ ರಾಜೇಶ್ ಕೃಷ್ಣ ಮನೋಮೂರ್ತಿ ಜೋಡಿಯ ಮ್ಯಾಜಿಕ್. ಇಂದಿನ ಈ ಕಾರ್ಯಕ್ರಮದ ಮತ್ತೊಂದು ಪ್ರಮುಖವಾದಂತಹ ಗೀತೆ, ರಾಮಚಂದ್ರ ಹಡಪದ್ ಈ ಗೀತೆಯನ್ನು ಹಾಡ್ತಾರೆ. ಒಂದು ಗಟ್ಟಿ ಚಪ್ಪಾಳೆ ಈ ಹಾಡಿ.
ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬರಲಿ ನನ್ನ ಆತ್ಮ ನನ್ನ ಪ್ರಾಣ ನೀನಂದು. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬರಲಿ ನನ್ನ ಆತ್ಮ ನನ್ನ ಪ್ರಾಣ ನೀನಂದು. ನೂರು ಜನ್ಮಕ್ಕೂ. ಬಾಳೆಂದರೆ ಪ್ರಣಯಾನುಭಾವ, ಕವಿತೆ ಆತ್ಮಾನುಸಂಧಾನ. ನೆನಪೆಂದರೆ ಮಳೆ ಬೆಲ್ಲ ಛಾಯೆ, ನನ್ನೆದೆಯ ಬಾಂಧಳದಿ ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ. ಸುತ್ತೇರು ಲೋಕದಲ್ಲಿ ಮತ್ತೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬರಲಿ ನನ್ನ ಆತ್ಮ ನನ್ನ ಪ್ರಾಣ ನೀನಂದು. ನೂರು ಜನ್ಮಕ್ಕೂ. ಸಂಪಿಗೆ ಸವಿಭಾವ ಲಹರಿ ಹರಿಯೇ ಪನ್ನೀಯ ಜೀವನದಿ. ಬಾ ಮಲ್ಲಿಗೆ ಮಮಕಾರ ಮಾಯೆ, ಲೋಕದ ಸುಖವೆಲ್ಲ ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ. ಇರುವಂತ ನೂರು ಕಹಿ ಇರಲಿರಲಿ ನನಗಾಗಿ, ಕಾಯುವೆನು ಕೊನೆವರೆಗೂ ಕಣ್ಣಾಗಿ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬರಲಿ ನನ್ನ ಆತ್ಮ ನನ್ನ ಪ್ರಾಣ ನೀನಂದು. ನೂರು ಜನ್ಮಕ್ಕೂ. ಎಂತಹ ಅದ್ಭುತವಾದಂಥ ಗೀತೆ ಇದು. ಸಂಪೂರ್ಣ ಗುರುತ್ವಾಕರ್ಷಣೆ ಬಲದ ಆಕಾಶದಲ್ಲಿ ತಯಾರಾದಂಥ ಗೀತೆ ಒಂದು. ಇಂತಹ ಎಷ್ಟೋ ಗುರುತ್ವವನ್ನು ಆಕರ್ಷಣೆಯನ್ನು ತನ್ನ ಅಕ್ಷರಗಳ ಮೂಲಕ ಕನ್ನಡಿಗರ ಎದೆಗೆ ಅಕ್ಷರವನ್ನು ಬಿತ್ತಿದಂತಹ ನಾಗತಿಹಳ್ಳಿಯವರ ಹಲವು ಕೃತಿಗಳು ಜನಪ್ರಿಯ. ನಿಮಗೆಲ್ಲರಿಗೂ ಗೊತ್ತಿದೆ ಅವರ ಬಾನಲ್ಲೆ ಮಧುಚಂದ್ರಿಕೆ, ನನ್ನ ಪ್ರೀತಿಯ ಹುಡುಗನಿಗೆ, ಮಲೆನಾಡ ಹುಡುಗಿ, ಬಯಲುಸೀಮೆಯ ಹುಡುಗ, ಸನ್ನಿ, ಅಕಾಲ, ಪ್ರೇಮಕಥಾ ಸಂಪುಟ, ಛಿದ್ರ, ಹೀಗೆ ಹಲವಾರು ಕೃತಿಗಳು ಅವರು ಈ ಕನ್ನಡದ ಓದುಗರ ಗಮನವನ್ನು ಸೆಳೆದವರು. ಸರ್, ಅಮೆರಿಕದಲ್ಲಿ ಮತ್ತೊಂದು ಹಾಡನ್ನು ನೀವು ಬಳಸ್ಕೊಂಡ ರೀತಿ ಮತ್ತು ನಿಮ್ಮ ಬಹುತೇಕ ಎಲ್ಲ ಸಿನಿಮಾಗಳಲ್ಲಿಯೂ ಕೂಡ ಕನ್ನಡದ ಕವಿಯೊಬ್ಬರ ಗೀತೆಯನ್ನು ತಾವು ಬಳಸಿಕೊಳ್ಳುವ ಒಂದು ಪರಿಪಾಠವನ್ನು ಇಟ್ಕೊಂಡು ಬಂದ್ರಿ. ದಾಸರ ಕೀರ್ತನೆಗಳನ್ನು ಬಳಸ್ಕೊಂಡ್ರಿ. ಇಲ್ಲಿ ನೀವು ಗೋಪಾಲಕೃಷ್ಣ ಅಡಿಗರ ಯಾವ ಮೋಹನ ಮುರಳಿ ಕರೆಯಿತು ನೀವು ಬಳಸ್ಕೊತೀರಿ. ತುಂಬ ನನಗೆ ಆಶ್ಚರ್ಯ ಆಗೋದು ಏನಂದರೆ, ಅದಾಗಲೇ ಆ ಗೀತೆ
ಮೈಸೂರು ಅನಂತ ಸ್ವಾಮಿಯವರ ಸಂಯೋಜನೆಯಲ್ಲಿ ಅತ್ಯಂತ ಜನಪ್ರಿಯವಾಗಿತ್ತು ಮತ್ತು ಯಾರೂ ಅದನ್ನು ಮುಟ್ಟಂಗಿಲ್ಲ, ಅದನ್ನ ಟಚ್ಚೇ ಮಾಡೋಂಗಿಲ್ಲ. ಆದರೆ ಮನೋಮೂರ್ತಿಯವರ ಕಂಪೋಸಿಷನ್ನು ಅನಂತ ಸ್ವಾಮಿಯವರ ಕಂಪೋಸಿಷನ್ಗೆ ಸಮತೂಕದಲ್ಲಿ ನಿಲ್ಲಿತೇನೋ ಅನ್ನುವಷ್ಟರ ಮಟ್ಟಿಗೆ ಜನಪ್ರಿಯವಾಯಿತು ಅಂತ ಈ ಹಾಡನ್ನು ಆರಿಸಿಕೊಂಡಿದ್ದು ಮತ್ತು ಇದರ ಸಂಯೋಜನೆಯ ಹಿಂದಿನ ಕತೆ. ಇಲ್ಲಿ ಕಿಕ್ಕೇರಿಯವರಿದ್ದಾರೆ, ಸುಗಮ ಸಂಗೀತದ ಗೆಳೆಯರು. ನಾನು MA ಓದುವ ಕಾಲಕ್ಕೆ, ನಾನು MA ಮಾಡಿದ್ದು 83, 84, 85 2 ವರ್ಷ ಮೈಸೂರಲ್ಲಿ. ಆಗ ನಮಗೆ ಯಾವ ಮೋಹನ ಮುರಳಿ ಪ್ರಾಯೋಗಿಕ ವಿಮರ್ಶೆಗೆ ಪಠ್ಯವಾಗಿತ್ತು. ಒಂದು ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅಂತ ಒಂದು ಸಬ್ಜೆಕ್ಟ್, ಅದಕ್ಕೆ ಅದು ಟೆಕ್ಸ್ಟ್. ನಮಗಂತೂ ಭಾಳ ಅದ್ಭುತವಾದಂತಹ ಮೇಸ್ಟ್ರುಗಳಿದ್ರು, ತುಂಬ ಒಬ್ಬರಿಗಿಂತ ಒಬ್ಬರು ಅನ್ನೋ ಹಾಗೆ ಅದೊಂದು ದೊಡ್ಡ ಗುರುಗಳ ಒಂದು ವೃಂದ ಇತ್ತು. ಆ ಪದ್ಯ ಓದಿದಾಗೆಲ್ಲ ನನಗೆ ಅದು ಎಷ್ಟೊಂದು ಅರ್ಥಗಳನ್ನು ಬಿಟ್ಟುಕೊಡುತ್ತೆ. ಇದನ್ನು ಹೇಗಾದರೂ ನಾನು ಯಾವುದೋ ರೂಪದಲ್ಲಾದರೂ ಇದನ್ನು ನಾನು ಮುಂದೆ ಬಳಸ್ಕೊಳ್ಬೇಕು ಅಂತಕ್ಕಂಥ ಒಂದು ಸುಪ್ತವಾದ ಆಸೆ ಇತ್ತು. ಯಾಕೆಂದರೆ ಅಲ್ಲಿ ಯಾವ ಮೋಹನ ಮುರಳಿ ಅಂದರೆ ಏನು, ಆ ಕರೆ ಯಾವುದು, ಅಡಿಗರು ಹೇಳೋವಂಥದ್ದು ನಮ್ಮ ಲೌಕಿಕದ ಮನಸ್ಸಿಗೆ ಆಧ್ಯಾತ್ಮಿಕ ಕರೆ, ಕೃಷ್ಣನ ಮೋಹನ ಮುರಳಿ. ಇರುವುದೆಲ್ಲವ ಬಿಟ್ಟು ಇಲ್ಲದಿರುವುದೆಡೆಗೆ ತುಡಿಯುವುದೇ ಜೀವನ. ಮನುಷ್ಯ ಇರೋದನ್ನು ಯಾವಾಗಲೂ ಬಿಟ್ಟು ಬೇರೆ ಏನೋ ಬೇಕು ಅಂತಿರ್ತಾನೆ. ಈ ಥರದ ಅನೇಕ ವಿವಿಧ ಅರ್ಥಗಳನ್ನು ಧ್ವನಿಸುವಂಥ ಅಡಿಗರು ಬಹಳ ದೊಡ್ಡ ಕವಿಗಳು. ನಮ್ಮ ನವ್ಯ ಪಂಥದಲ್ಲಿ ಭಾಳ ಶ್ರೇಷ್ಠ ಕವಿಗಳು ಅವರು. ಆಫ್ಕೋರ್ಸ್ ಸಂಗೀತಕ್ಕಾಗಿ, ಭಾವಗೀತೆಗಳಿಗಾಗಿ ನಾನು ಬರೆಯೋದಿಲ್ಲ ಅಂತ ಅವ್ರದ್ದೊಂದು ನಿಲುವು. ಆ ಗೀತೆ ನನ್ನನ್ನು ಎಷ್ಟು ಕಾಡ್ತಾ ಇತ್ತು ಅಂದರೆ, ನಾನು ನಿರ್ದೇಶಕನಾದ ಮೇಲೆ ಒಂಥರ ಹೊಂಚು ಹಾಕ್ತಾ ಇದ್ದೆ, ಶಿಕಾರಿ, ಎಲ್ಲಿ ಈ ಹಾಡನ್ನು ಕೂರಿಸ್ಬೇಕು ಅಂತ. ಅಮೇರಿಕ ಮಾಡುವಾಗಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ, ಸಪ್ತಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ. ಟಿಪಿಕಲ್ NRIಗಳಿಗೆ ಅಪ್ಲೈ ಆಗುವಂಥ ಮಾತು. ಈ ಹೊತ್ತಿನಲ್ಲಿ ಕೆಲವು ಸಾಲುಗಳನ್ನು ಎತ್ತಿಟ್ಕೊಂಡು ಅವರು ಶ್ರೀಮತಿಯವರಾದಂಥ ಲಲಿತಾ ಅಡಿಗವರ ಹತ್ರ ನಾನು ಅದರ ಅನುಮತಿಯನ್ನು ತೆಗೆದುಕೊಂಡಾಗ ಅವರು ಹೇಳಿದರು, ಈಗಾಗಲೇ ತುಂಬ ಜನಪ್ರಿಯವಾಗಿದೆ, ಏನು ಮಾಡ್ತೀರಿ? ಇಲ್ಲ, ಅದನ್ನು ಬಿಟ್ಟು ಏನಾದರೂ ಮಾಡಬೇಕು ಅಂತ. ಅದೃಷ್ಟಕ್ಕೆ ಮನೋಮೂರ್ತಿಯವರು ಅಮೇರಿಕಾದಲ್ಲಿದ್ದರಿಂದ ಅವರಿಗೆ ಮೂಲ ರಚನೆಯನ್ನು ಕೇಳಿಸಲೇ ಇಲ್ಲ ಅವರಿಗೆ. ಯಾಕೆಂದರೆ ರತ್ನಮಾಲ ತುಂಬ ಚೆನ್ನಾಗಿ ಹಾಡಿದ್ರು. ಅದು ಅದರ ರಚನೆ, ಅದರ ಶೈಲಿಯೇ ಬೇರೆ. ಯಾವ ಮೋಹನ ಮುರಳಿ ಕರೆದು ದೂರದೀರಕ್ಕೆ ನಿನ್ನನು, ಹಿಂಗೆ ಹೋಗುತ್ತದು. ನಮಗೆ ಬೇರೆ ಶೈಲಿ ಬೇಕು, ಬೇರೆ ಬಗೆಯಲ್ಲಿ ಅದನ್ನು ನಿರೂಪಣೆ ಮಾಡಬೇಕಾಗಿತ್ತು. ನಾನು ಹೇಳಲೇ ಇಲ್ಲ ಮನೋಮೂರ್ತಿಯವರಿಗೆ, ಒಂದು ಬಂದಿದೆ ಹಾಡು ತುಂಬ ಜನಪ್ರಿಯ ಅಂತ. ಸೊ ಅನಿವಾಸಿಗಳ ಸ್ನೇಹ ಮಾಡಿದರೆ ಈ ಥರದ ಕೆಲವು ಲಾಭಗಳಿರುತ್ತೆ. ಸೊ ಅವರು ಒಂದು 2-3 ಟ್ಯೂನ್ ಕಳಿಸಿದ್ರು. ಈ ಟ್ಯೂನ್ ನನಗೆ ಇಷ್ಟವಾಯಿತು. ಇದನ್ನು ನನ್ನ ಇನ್ನೊಬ್ಬ ಬಹಳ ಮಿತ್ರ, ಅವರು ಇಲ್ಲ, ನಮ್ಮ ರಾಜು ಅನಂತ ಸ್ವಾಮಿ ಅವರು, ಮತ್ತು ನಮ್ಮ ಧಾರವಾಡದ ಗಾಯಕಿ ಸಂಗೀತ ಕಟ್ಟಿ, ಇಬ್ಬರು ಬಹಳ ಚೆನ್ನಾಗಿ ಹಾಡಿದರು. ಹೀಗೆ ಯಾವ ಮೋಹನ ಮುರಳಿ ರೂಪುಗೊಳ್ತು. ಅದರಲ್ಲಿರ್ತಕ್ಕಂಥ ಹೂವು ಹಾಸಿಗೆ ಚಂದ್ರ ಚಂದನ ಬಾಹು ಬಂಧನ ಚುಂಬನ, ಬಯಕೆ ತೋಟದ ಬೇಲಿಯೊಳಗೆ ಕರಣಗಣದಿ ರಿಂಗಣ. ಕರಣ ಅಂದರೆ ಇಂದ್ರಿಯಗಳ ಆಟ, ಮನುಷ್ಯನ ಮನಸ್ಸು, ಅಧ್ಯಾತ್ಮದ ಕರೆ, ಅದೆಲ್ಲವನ್ನು ಅಲೌಕಿಕವನ್ನು ಬೆಸೆಯುವಂಥ ಅದ್ಭುತವಾದ ಹಾಡು. ಅದು ಕರೆಕ್ಟಾಗಿ ಅಡಿಗರು ನನಗೋಸ್ಕರ ಅಮೇರಿಕಾಗೆ ಬಳಸ್ಕೊಳ್ಳಪ್ಪ ಮುಂದೊಂದಿನ ಅಂತ ಬರೆದಿಟ್ಟು ಹೋದಾಗಿತ್ತು. ಬಳಸ್ಕೊಂಡೆ. ಜನ ಮೆಚ್ಚಿದ್ರು. ಅನಂತಸ್ವಾಮಿಯವ್ರ ರಚನೆಯೂ ಚೆನ್ನಾಗಿದೆ, ನಮ್ಮದು ಚೆನ್ನಾಗಿದೆ. ಎಂಥ ಸಾಲುಗಳ ಗೀತೆ ಅದು. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಎನ್ನುವಂಥ ಸಾರವನ್ನು ಕೊಟ್ಟಂಥ ಗೀತೆ. ಯಾವ
ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ. ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ. ಬಯಕೆ ತೋಟದ ಬೇಲಿಯೊಳಗೆ ಕರಣ ಗಣದಿ ರಿಂಗನ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಸಪ್ತ ಸಾಗರದಾಚೆಯಲ್ಲೂ ಸುಪ್ತ ಸಾಗರ ಕಾದಿದೆ. ಮೊಳೆಯ ತಲೆಗಳ ಮೂಕ ಮರ್ಮರ ಇಂದು ಇಲ್ಲಿಗೂ ಹಾಯಿತೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ವಿವಶವಾಯಿತು ಪ್ರಾಣ, ವಿವಶವಾಯಿತು ಪ್ರಾಣ, ಪರವಶವು ನಿನ್ನಿ ಚೇತನ. ವಿವಶವಾಯಿತು ಪ್ರಾಣ ಪರವಶವು ನಿನ್ನಿ ಚೇತನ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಸಾರ್ವಕಾಲಿಕ ಗೀತೆಗಳ ಪಟ್ಟಿಯಲ್ಲಿ ನಿಲ್ಲಬಹುದಾದಂತಹ ಗೀತೆ ಇದು. ಅದನ್ನು ಕನ್ನಡಿಗರಿಗೆ ದಯಪಾಲಿಸಿದ ಈ ಎಲ್ಲ ತಂಡಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ. ಅಮೇರಿಕಾ ಅಮೇರಿಕಾ ನನಗೆ ಆ ಟೈಟಲ್ ಕೇಳಿದಾಗಲೆಲ್ಲ ಇವರು ಅಮೇರಿಕಾ ಅಂದಿದ್ರೆ ಸಾಕು, ಅಥವಾ ಅಮೇರಿಕಾದಲ್ಲಿ ಒಂದಷ್ಟು ದಿನ ಹೀಗೆಲ್ಲ ಟೈಟ್ಲ್ ಇಟ್ಟಿದ್ರೆ ಸಾಕು. ಈ ಅಮೇರಿಕಾ ಅಮೇರಿಕಾ ಅಂತ 2 ಸರ್ತಿ ಯಾಕಿಟ್ರು ಅಂತ ತುಂಬ ದಿವಸದಿಂದ ಒಂದು ಕುತೂಹಲ ಇತ್ತು. ಆಮೇಲೆ ಗೊತ್ತಾಯಿತು ಇವರು 2ನೇ ಬಾರಿಯೂ ಕೂಡ ಮತ್ತೆ ಅಮೇರಿಕಾ ಅಮೇರಿಕಾ ಮಾಡ್ತಾರೆ ಅಂತ. ತಮಗೆಲ್ಲರಿಗೂ ಶುಭ ಸುದ್ದಿ, ಅಮೇರಿಕಾ ಅಮೇರಿಕಾ 2 ಬರ್ತಾ ಇದೆ ಸರ್. ಅಮೇರಿಕಾ ಅಮೇರಿಕಾ 2ನೇ ಆವೃತ್ತಿಯ ಬಗ್ಗೆ ತಮ್ಮ ಮಾತು. ಅಮೇರಿಕಾ 2ರಲ್ಲಿ ನಮ್ಮ ಮಂಡ್ಯ ರಮೇಶು ಭಾಳ ಒಳ್ಳೆ ಪಾತ್ರ ಮಾಡಿದಾರಂತು. ನಾನು ಹೇಳೋದು ಲೇಟ್ ಆಯಿತು ಅಂತ ಮುನಿಸ್ಕೊಂಡು ಹೋಗ್ತಾ ಇದ್ನಾ ಅಂತ ಡೌಟ್. ನಮ್ಮ ಮಂಡ್ಯ ರಮೇಶ್
ಒಬ್ಬ ಕಲಾವಿದನಾಗಿ ರಂಗಭೂಮಿ, ಚಲನಚಿತ್ರ, ಕಿರುತೆರೆಯಲ್ಲಿ ಮೈಸೂರಲ್ಲಿ ನಟನ ಅಂತ ಒಂದು ಸಂಸ್ಥೆ ಮಾಡಿದ್ದಾರೆ, ನೀವು ನೋಡಬೇಕು. ಭಾಳ ಒಳ್ಳೆಯ ರಂಗಭೂಮಿಯ ತಾಯಿ, ದೊಡ್ಡ ಸಂಸ್ಥೆ, 106 ಮಕ್ಕಳನ್ನು ಕಲಾವಿದರನ್ನು ತಯಾರು ಮಾಡ್ತಾ ಇದ್ದಾರೆ. ಜೊತೆಗೆ ಅವನ ಸ್ನೇಹ ಬಹಳ ಕಾಲದ್ದು. ರಮೇಶ್ ಸರ್, ದಯಮಾಡಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರನ್ನು ನಾನು ಬರಮಾಡ್ಕೊಳ್ತೇನೆ. ಮಾತುಗಳು ಮೌನ ಆಗ್ತದೆ ಅಂತಲ್ಲ, ಆ ಥರದ್ದೊಂದು ಭಾವ ನನಗೆ. ಬಹುಶಃ ಈ ದಶಕದಲ್ಲಿ ನಾನು ನೋಡಿದ ಒಂದು ಸರ್ವಶ್ರೇಷ್ಠವಾದ ಕಾರ್ಯಕ್ರಮ ಇದೇನೆ ಸರ್. ಅಂದರೆ ಕಲ್ಪನೆಯೇ ಬಹಳ ಅದ್ಭುತವಾಗಿದೆ, ಇದರ ಪರಿಕಲ್ಪನೆ ಎಂಥ ಸೌಭಾಗ್ಯ. ಕನ್ನಡದಲ್ಲಿ ಕೆಲವು ಪದಗಳು ತುಂಬ ಇಷ್ಟ ಆಗ್ತವೆ ನನಗೆ. ಅದರಲ್ಲಿ ಸಾರ್ಥಕ ಅಂತ ಒಂದು ಪದ ಬಹಳ ಇಷ್ಟ. ಮೇಷ್ಟ್ರೆ, ನಿಮ್ಮದು ಸಾರ್ಥಕವಾದ ಬದುಕು ಹೊರಗಡೆ. ಇಷ್ಟೊಂದು ಜನ ಪ್ರಜ್ಞಾವಂತರು ಕನ್ನಡವನ್ನು ಪ್ರೀತಿ ಮಾಡೋ, ಅದು ಆಳದಲ್ಲಿ ಹೃದಯವಾಗಿ, ಯಾವುದೋ ಫ್ಲೆಕ್ಸು, ಬ್ಯಾನರು, ಗಲಾಟೆ, ಹೋರಾಟದ ಪ್ರೀತಿಯಲ್ಲ, ನಿಜವಾಗಲೂ ಕನ್ನಡದ ಪ್ರೀತಿ ಇದೆಯಲ್ಲ, ಆ ಪ್ರೀತಿಯನ್ನು ಇಷ್ಟು ತುಂಬಿದ ಮನಸ್ಸುಗಳು ಸಂತೋಷವಾಗಿ ನೀವು ಬರೆದ ಪ್ರತಿ ಸಾಲನ್ನು ಕೇಳ್ತಾ ಇದ್ದರೆ ನನಗೆ ಈ ಥರದ ಕಾರ್ಯಕ್ರಮಗಳು ಇಡೀ ರಾತ್ರಿ ಜಾಗರಣೆಲಾಗಬೇಕು. ಶಿವರಾತ್ರಿ ದಿವಸ ಆಗಬೇಕಾಗಿತ್ತು ಕಣ್ರಿ, ಇಡೀ ರಾತ್ರಿ ಆಗಬೇಕು ಸರ್. ಎಲ್ಲೋ 1 ಗಂಟೆ 2 ಗಂಟೆ ಎಲ್ಲೋ ಬಿಟ್ಬಿಟ್ಟು ಬಂದು ಓಡೋಗಿ ಈ ಗಡಿಬಿಡಿ, ಈ ಆತರ, ಈ ಒತ್ತಡದಲ್ಲಿ ಆಗಬಾರ್ದು ನಿಜವಾಗ್ಲೂ. ಆದರೂ ಇಂಥ ಮಧ್ಯೆ ಕೂಡ ಒಬ್ಬರದು ಎಲ್ಲೂ ಧಾವಂತ ಮನಸ್ಥಿತಿ ಇಲ್ಲ. ನೀವು ಮಾತಾಡ್ಬೇಕಾರೆ, ಅವ್ರು ಹಾಡಬೇಕಾರೆ, ಗುರುಗಳು ಬಿಡಿಸಿ ಹೇಳ್ಬೇಕಾರೆ, ಅವ್ರು ಬಿಡಿ. ನನ್ನ ಜಿಲ್ಲೆಯ 2 ದೊಡ್ಡ ಕಣ್ಣುಗಳು ನನ್ನ ಕರ್ಕೊಂಡ್ರೆ, ಒಂದು ಕೃಷ್ಣೇಗೌಡರು ಮತ್ತು ನಾಗತಿಳಿ ಸರ್. ಅವರಿಬ್ಬರು ಕನ್ನಡ ಮಾತಾಡ್ಬೇಕಾದ್ರೆ ನನಗೆ ಕಿವಿನಲ್ಲಿ ಎಲ್ಲ ಹಾಲು, ಜೇನು, ತುಪ್ಪ ಎಲ್ಲ ಸೌದಂಗೆ ಆಗ್ತದೆ. ಆ ಥರದ್ದೊಂದು ಕತೆಗಾರರಾಗಿ ನನಗೆ ನಾಗತಿಳಿ ಸರು ದೊಡ್ಡ ಪರಿಚಯ. ಯಾಕೆಂದರೆ ಹದಿಹರಿ ಹುಮ್ಮಸ್ನಲ್ಲಿ ಚಿಮ್ಮುವಾಗ ನನ್ನ ಪ್ರೀತಿಯ ಹುಡುಗ, ನನ್ನ ಪ್ರೀತಿಯ ಹುಡುಗಿಗೆ ಸರಸ್ವತಿಪುರದಲ್ಲೊಂದು ಹೆಬ್ಬೆಟ್ಟು ಗುರುತು, ಸರ್ವಶ್ರೇಷ್ಠವಾದ ಕಥೆಗಳು ಅವ್ರದ್ದು. ಯಾರ ಕಥಾ ಸಂಕಲನ ಈಚಿನ ಹುಡುಗರು ಓದಬೇಕು ಅಂದರೆ, ಯೌವನದ ಪ್ರೀತಿಯು ದುಮ್ಮಿಕ್ಕೆ ಬರುವಂಥ ಭಾವ ಓದಬೇಕು ಅಂದರೆ ನಾಗತಿಳಿಯವ್ರ ಕಥೆಗಳನ್ನ ಓದಲೇಬೇಕು ನೀವು. ಅಷ್ಟು ಚಂದ ಕಥೆಗಾರರಾಗಿ ನನಗೆ, ಆಮೇಲೆ ಕವಿಯಾಗಿ, ಆಮೇಲೆ ನಿರ್ದೇಶಕರಾಗಿ, ಆಮೇಲೆ ಏನೇನೋ ಆಗಿ, ಈ ಥರ ಏನೇನೋ ಎಲ್ಲ. ಆದರೆ ಇನ್ನೊಂದು ಮುಖ ಇದೆ, ಒಂದು ಸರ್ವಶ್ರೇಷ್ಠ. ಒಬ್ಬ ಮನುಷ್ಯ ಹೇಗೆ ಬದುಕಬೇಕು ಭೂಮಿ ಮೇಲೆ ಅಂತ ಮರಳಿ ತನ್ನೂರಿಗೆ ಹೋಗಿ ತಾನು ಓದಿದಂಥ ಪುಟ್ಟ ಪ್ರೈಮರಿ ಶಾಲೆಯನ್ನು ಪೂರ್ಣವಾಗಿ ಆಧುನೀಕರಣಗೊಳಿಸಿ ಅಲ್ಲೊಂದು ರಂಗಮಂದಿರ ಕಟ್ಟಿ ಇಡೀ ವರ್ಷದಲ್ಲಿ ಅತ್ಯುತ್ತಮವಾದ ಸರ್ವಶ್ರೇಷ್ಠವಾದ ಕೆಲಸಗಳನ್ನ ಹಮ್ಮಿಕೊಂಡು, ಅದು ಬರೀ ರಂಗ ತರಬೇತಿ ಶಿಬಿರ, ನಾಟಕ, ಕಾವ್ಯ ಮಾತ್ರ ಅಲ್ಲ, ಆ ಹಳ್ಳಿಗರ ಆರೋಗ್ಯ, ಆ ಹಳ್ಳಿಗರ ಶಿಕ್ಷಣ. ಮರಳಿ ತನ್ನೂರಿಗೆ ಹೋಗಿ ಗಾಂಧಿ ಹೇಗೆ ಯಾವಾಗಲೂ ಗ್ರಾಮದ ಬಗ್ಗೆ ಮಾತಾಡ್ತಾರೆ, ಕೆಲಸ ಮಾಡ್ತಾರೆ, ಅದನ್ನು ಹಟ್ಟದ ಮೇಲೆ ನಿಂತ್ಕೊಂಡು ಅತ್ಯುತ್ತಮವಾಗಿ ಗ್ರಾಮೀಣ ಕೆಲಸಗಳನ್ನ ಮಾಡೋದು ಹೇಗೆ, ಹಾಲು ಕರೆಯೋದು ಹೆಂಗೆ, ಮತ್ತು ನಾಟಿ ಮಾಡೋದು ಹೆಂಗೆ, ನಮ್ಮ ಕ್ರೀಡೆಯನ್ನು ಹೇಗೆ ಪ್ರೋತ್ಸಾಹಿಸ್ಬೋದು, ಅಲ್ಲಿ ಅವ್ರ ಹಳ್ಳಿಗರಿಗೆ ಆಧುನಿಕ ರಂಗಭೂಮಿಯನ್ನು ಪರಿಸೋದು ಹೇಗೆ, ಹೊಸ ನಾಟಕಗಳನ್ನ ತೋರಿಸೋದು ಹೇಗೆ, ಈ ಥರ ಜನ ಬದುಕನ್ನು, ನಿಜವಾದ ಸಾಮಾಜಿಕ ಬದುಕಿನ ಅದನ್ನು ರಂಗಭೂಮಿಗೆ ಹೇಗೆ ಮಿಳಿತ ಮಾಡ್ಬೋದು, ಸಾಹಿತ್ಯ ಜೊತೆಗೆ ಹೇಗೆ ಮಾಡ್ಬೋದು, ಅವನ್ನೆಲ್ಲವನ್ನು ಶಾಸ್ತ್ರೋಕ್ತವಾಗಿ ಮಾಡ್ತಾ ಇದ್ದಾರೆ. ಇದು ಸರ್ವಶ್ರೇಷ್ಠವಾದ ಬದುಕು. ಇದು ನಮಗೆ ಹಂಗೆ ಸಾಧನೆ, ನಮ್ಮ ಹಳ್ಳಿಗೆ ಹೋಗೋಕ್ಕೆ ಆಗಲ್ಲ ನನಗೆ. ಅಲ್ಲಿ ಜಾತಿ ಜಗಳ, ಅಲ್ಲಿ ಹೊಡೆದಾಟ, ಅವ್ರ ಜೊತೆ ಬದುಕೋದು ಎಲ್ಲ. ಆದರೆ ಅವರೆಲ್ಲವನ್ನು ಎದುರು ನಿಂತ್ಕೊಂಡು ಅವ್ರು ಮನಸ್ಸು ಮಾಡಿದರೆ ಯಾವತ್ತೋ ಒಂದು MLC ಆಗ್ಬಿಡೋದು ಅಥವಾ ಮತ್ತು ರಾಜ್ಯಸಭಾ ಮೆಂಬರೋ ಏನೋ ಆಗ್ಬಿಡ್ಬೋದಾಗಿತ್ತು. ಅದು ಏನೂ ಆಗದೇನೆ ಇವತ್ತಿಗೂ ಅದೇ ಪ್ರೀತಿಲಿ ಹಳ್ಳಿಯ ಪ್ರತಿ ಮಗುವನ್ನು ಅವ್ರ ಗದ್ದೆಗಳಲ್ಲಿ ಓಡೋ ಇನ್ನೊಂದು ಹುಡುಗನನ್ನು ಕೈ ಹಿಡಿದು ನಡ್ಕೊಂಡು ಅದು ಮಾತಾಡಿದ್ರೆ ಕೂತ್ಕೊಂಡು ನಿಲ್ಸ್ಕೊಂಡು ಮಾತಾಡಿ. ಮೊನ್ನೆ ರೀ ಇಷ್ಟು ದೊಡ್ಡ ಮನುಷ್ಯ, ನಿಜವಾಗ್ಲೂ ದೊಡ್ಡ ಮನುಷ್ಯ, ಕನ್ನಡದ ಒಬ್ಬ ದೊಡ್ಡ ಮನುಷ್ಯರಲ್ಲೊಬ್ಬ, ಇಷ್ಟು ದೊಡ್ಡ ಮನುಷ್ಯ ಮೊನ್ನೆ ಅವ್ರ ಹಳ್ಳಿಗೆ ಹೋಗಿ ಅಲ್ಲಿ ಹಳ್ಳಿಲಿ ಪ್ರೈಮರಿ ಸ್ಕೂಲಲ್ಲಿ ಕನ್ನಡ ಪಾಠ ಮಾಡ್ಬಿಟ್ಟು ಬಂದಿದ್ದಾರೆ. ಅವರು ಬೋರ್ಡಲ್ಲಿ ನಿಂತ್ಕೊಂಡು ಅವ್ರಿಗೆ ಹೇಳಿ ಎಕ್ಸ್ಪ್ಲೈನ್ ಮಾಡಿ, ಹೆಂಗಲ್ಲಪ್ಪ ಈ ಥರ ನನ್ನಂಥವ್ರಿಗೆ ತಿದ್ದಿದ್ದಾರೆ ಅಕ್ಷರಗಳನ್ನ. ನನಗೆ ವಿದ್ಯಾರ್ಥಿನಕ್ಕೋ ವಿದ್ಯೆಗೋ ಇವೆಲ್ಲ ಗೊತ್ತೇ ಆಗ್ತಾ ಇರಲ್ಲ, ಅದ್ರ ಸೂಕ್ಷ್ಮಗಳನ್ನ ತಿದ್ದಿದ್ದಾರೆ. ಕನ್ನಡ ಜನಮಾನಸಕ್ಕೆ, ಯುವ ತಲೆಮಾರಿಗೆ ಆಧುನಿಕ ಪ್ರಜ್ಞೆ ಇಟ್ಕೊಂಡು ಯಾರು ಬದುಕ್ತೀನಿ ಅವ್ರಿಗೆ, ಒಳ್ಳೆಯ ವಿಚಾರಗಳನ್ನ ಸಂಸ್ಕಾರಯುಕ್ತವಾಗಿ ಬದುಕೋರಿಗೆ ನಾಗತಿಹಳ್ಳಿ ಚಂದ್ರಶೇಖರ್ ಒಂದು ದೊಡ್ಡ ಮಾದರಿ. ಆ ಮಾದರಿಯನ್ನು ಬಳಸ್ಕೊಳ್ತಾ ಇದ್ದಾರೆ. ಅದು ನಮ್ಮಗಳ ದೌರ್ಬಲ್ಯ ಅಷ್ಟೇ ಹೊರತು, ಇವತ್ತು ಬರೀ ಹಾಡುಗಳನ್ನ ಮಾತ್ರ ಕೇಳ್ತಾ ಇದ್ದೀರಿ. ಈ ಹಾಡಿನ ಹಿಂದಿನ ಬದುಕಿನ ಹಾಡಿದೆಯಲ್ಲ, ಅದನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅವರು.
ಅವರ ಬದುಕಿನ ಹಾಡಿನ ಗಳಿಗೆಗಳನ್ನು ಸವಿಯೋದೇ ಒಂದು ಸರ್ವಶ್ರೇಷ್ಠವಾದ ಗಳಿಗೆ. ತುಂಬ ಸಂತೋಷ ಆಯಿತು ನನಗೆ ಇವತ್ತು, ಹೃದಯ ತುಂಬಿ ಬಂದಿದೆ. ಪರಮಪದ ನಿಮ್ಮ ತಂಡಕ್ಕೆ ನನ್ನದು ದೊಡ್ಡದೊಂದು ಸಾಷ್ಟಾಂಗ ನಮಸ್ಕಾರ ಅಪ್ಪ. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ. ತುಂಬ ಒಳ್ಳೊಳ್ಳೆ ಹಿತವಾದ ಶಬ್ದಗಳು, ಕನ್ನಡದ ಅನೇಕ ಶಬ್ದಗಳನ್ನು ಅಡಿಗರು, ಲಂಕೇಶ್ ಇವರೆಲ್ಲ ಕಿವಿನಲ್ಲಿ ಓಡಾಡಿದ್ರು. ಮನಸ್ಸಿಟ್ಟು ಸವಿದೆ, ಸಂತೋಷ ಆಯಿತು. ಮತ್ತೆ ಒಂದಷ್ಟು ಕೆಲಸ ಇದ್ದಿಂದ ನಾನು ಹೊರಟೆ. 100 ಕಾಲ ಪರಮಪದ ಬದುಕಲಿ ಸರ್. ಮತ್ತು ದಯವಿಟ್ಟು ಹಠದ ಮೇಲಾದರೂ ಕರ್ನಾಟಕದ ಬೇರೆ ಬೇರೆ ಅನೇಕ ಭಾಗಗಳಿಗೆ ಪರಮಪದ ತಲುಪಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಕಷ್ಟ ಆಗುತ್ತೆ ನನಗೆ ಗೊತ್ತು, ನಾನು ಬಾಯಲ್ಲಿ ಹೇಳೋಷ್ಟು ಅವ್ರು ಅನುಭವಿಸ್ತಾ ಇದ್ದಾರೆ ಆ ಕಷ್ಟವನ್ನು. ನಾಗತಿಹಳ್ಳಿಯವರು ನಾಗತಿಹಳ್ಳಿ ಅನುಭವಿಸ್ತಾ ಇದ್ದಾರೆ, ನಾನು ಮೈಸೂರಲ್ಲಿ ಅನುಭವಿಸ್ತಾ ಇರ್ತೀನಿ. ಕತ್ತಿ ಹಿಡ್ಕೊಂಡು ನಿಂತಿರ್ತಾರೆ ಹಿಂದೆ ಒಂದು 500 ಜನ ಯಾವಾಗಲೂ. ನೀವು ಒಳ್ಳೆ ಕೆಲಸ ಮಾಡಿದಾಗಲೆಲ್ಲ ಕತ್ತಿ ಹಿಡ್ಕೊಂಡು ನಿಂತಿರ್ತಾರೆ. ನಿಮಗೊಂಚೂರು ಕಾಟ ಕಮ್ಮಿ ಸಿಟಿನಲ್ಲಿ ಬದುಕೋರಿಗೆ. ತಾಲೂಕು ಕಡೆ, ಮೈಸೂರು ಕಡೆ, ಬೆಂಗಳೂರು ಕಡೆ, ಹಳ್ಳಿ ನೀವು ಹೊರಗಡೆ ಹೋದ ತಕ್ಷಣ ನಿಮ್ಮ ಹಿಂದೆ ಯಾವಾಗಲೂ ಕತ್ತಿ ಹಿಡ್ಕೊಂಡು ನಿಂತಿರ್ತಾರೆ. ಆದರೆ ಆ ಕತ್ತಿಯನ್ನು ಬದಿಗಿಟ್ಟು ಕೈಗೊಂದು ಹೂ ಕೊಟ್ಟು ಬದುಕನ್ನು ಮುಂದೆ ತೆಗೆದುಕೊಂಡು ಹೋಗೋಕ್ಕೆ ನಡ್ಕೊಂಡು ಹೋಗೋ ಜೀವನ ಇದೆಯಲ್ಲ, ಇದೇ ಶ್ರೇಷ್ಠವಾದದ್ದು. ಹೀಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಮಂಡ್ಯ ರಮೇಶ್ ಅವರೇ. ಸರ, ಅಮೆರಿಕ 2 ಬಗ್ಗೆ ಒಂದೆರಡು ಮಾತು. ಅಮೆರಿಕ ಭಾಗ 2 ಇನ್ನೇನು ಬಹುಶಃ ಯುಗಾದಿ ನಂತರದಲ್ಲಿ ಬರುತ್ತೆ, ಬಿಡುಗಡೆಗೆ ಸಿದ್ಧವಾಗಿದೆ. ಅದರಲ್ಲಿ ನಾನು ಮತ್ತು ಮನೋಮೂರ್ತಿ ಇಬ್ಬರಷ್ಟೇ ಪಳೆಯುಳಿಕೆಗಳು, ಹಳೆಯ ಚಿತ್ರದಿಂದ ಬಂದಿರೋರು. ಇನ್ನೆಲ್ಲ ಹೊಸಬ್ರು ಅಂದರೆ ನಿರೂಪ್ ಭಂಡಾರಿ ಇದ್ದಾರೆ, ದಿಯಾ ನಟ ಪೃಥ್ವಿ ಅಂಬಾರ್, ಮತ್ತು ಸಾನ್ವಿ ಶ್ರೀವಾತ್ಸವ್ ಅನ್ನೋ ಹೆಣ್ಮಗಳು, ಮಂಡ್ಯ ರಮೇಶ್ ತುಂಬ ಒಳ್ಳೆಯ ಪಾತ್ರ ಇದೆ, ಮಾನಸಿ ಸುಧೀರ್ ಇವರೆಲ್ಲ ಇದ್ದಾರೆ. ಈ ಚಿತ್ರದ ಬಗ್ಗೆ ಏನು ಹೇಳೋದು, ಎಲ್ಲರೂ ಸಿನಿಮಾ ಪ್ರಮೋಷನ್ನಲ್ಲಿ ಡಿಫ್ರೆಂಟ್ ಆಗಿದೆ ಅಂತ ಶಬ್ದ ಯೂಸ್ ಮಾಡ್ತಾರೆ. ಅದು ಕೇಳೋಕ್ಕೆ 2 ಕ್ಲೀಶೆ. ಅದು ಯಾವುದು ಡಿಫ್ರೆಂಟಾಗಿರಲ್ಲ. ಅದು ಇನ್ನೊಂದು ತ್ರಿಕೋನ ಪ್ರೇಮ ಕಥೆಯೇ. ಆ ಜಾನ್ರಾದಿಂದ ಈ ಸಿನಿಮಾ ಮಾಡಿದ್ದೀನಿ. ಅಮೆರಿಕದಲ್ಲೇ ಚಿತ್ರೀಕರಣವಾಗಿದೆ. ಒಂದು ಹಾಡು, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಆ ಹಾಡು ಬಳಸ್ಕೊಂಡಿದ್ದೀನಿ. ನೃತ್ಯ ರೂಪಕವಾಗಿದೆ. ಹೇಳ್ಬಾರ್ದು, ಈಗಲೇ USP ಅಂತಾರೆ, ಹೇಳಿಬಿಡ್ತಾ ಇದ್ದೀನಿ. ಅದು ಚೆನ್ನಾಗಿದೆ, ತುಂಬ ಮಕ್ಕಳ ನೃತ್ಯದಲ್ಲಿದೆ ಅದು. ಅದು ಒಂದು ನನಗೆ ಬಹಳ ಇಷ್ಟವಾದಂಥ ಹಾಡು. ಅದಲ್ಲದೆ ಇನ್ನೊಂದು 2 ಹಾಡು ನಾನು ಬರೆದಿದ್ದೀನಿ. ಈ ಹಾಡಿನಲ್ಲಿ ಈ ಸಿನಿಮಾ ಬಂದಾಗ ತಪ್ಪದೆ ನೋಡಿ. ತಪ್ಪುಗಳು ಇದ್ದರೆ ಕಿವಿಯಲ್ಲಿ ಹೇಳಿ, ಪಿಸು ಮಾತಿನ ಥರ. ಇಷ್ಟವಾದರೆ ಗಟ್ಟಿಯಾಗಿ ಮೈಕಲ್ಲಿ ಹೇಳಿ. ಅಷ್ಟೇ ಸದ್ಯಕ್ಕೆ ಪ್ರಾರ್ಥನೆ. ನಮ್ಮ ಈ ಮಾತುಗಾರಿಕೆಯ ಮುಂದಿನ ಹಂತದಲ್ಲಿ ಇವರ ನಿರ್ದೇಶನದಲ್ಲಿ ಬಂದಂಥ ಮತ್ತೊಂದು ಚಿತ್ರ ಅಮೃತಧಾರೆ. ಎಂತಹ ಅಮೋಘವಾದ ಸಿನಿಮಾವೊಂದನ್ನು ಕನ್ನಡ ಬೆಳ್ಳಿತೆರೆಗೆ ಕೊಟ್ಟಂತಹ ಖ್ಯಾತಿ ನಾಗತಿಹಳ್ಳಿ ಅವರಿಗೆ. ಅದರ ಹಲವು ಹಾಡುಗಳಿದೆ. ಅದರ ಒಂದು ಗೀತೆಯನ್ನು, ಆ ಗೀತೆಯ ಮೂಲ ಗಾಯಕಿಯೇ ಇಲ್ಲಿಗೆ ಬಂದಿರುವಾಗ ಅದಕ್ಕಿಂತ ಸೌಭಾಗ್ಯ ನಮಗೇನು ಅಂತ ಚೈತ್ರ ಅವರನ್ನು ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಬರಮಾಡಿಕೊಳ್ತೇನೆ. ಈ ಸಿನಿಮಾದ ಬಹುತೇಕ ಎಲ್ಲ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿದ್ವು. ಅದರಲ್ಲಿ ಹುಡುಗ ಹಾಡು ಅತ್ಯಂತ ಜನಪ್ರಿಯ ಗೀತೆ ಆಗಿತ್ತು ಮತ್ತು ಕನ್ನಡಕ್ಕೆ ಹೊಸದೊಂದು ದನಿ, ಹೊಸದೊಂದು ಹೊಳವು ಈ ಗೀತೆಯ ಮೂಲಕ ದಕ್ಕಿತ್ತು ಎನ್ನುವಂಥದ್ದು ಸತ್ಯ. ಧನ್ಯವಾದಗಳು ಸಲ್ಲಿಸ್ತೀವಿ ನಮಗೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಅವಕಾಶಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಸರ್. ಥ್ಯಾಂಕ್ ಯು ತಮಗೂ ರಾಘವೇಂದ್ರ ಸರ್. ತುಂಬ ವರ್ಷ ಆಯಿತು ನಿಮ್ಮನ್ನ ನೋಡಿ, ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಎಲ್ಲ ವೇದಿಕೆ ಮೇಲೆಲ್ಲ ನನ್ನ ಸ್ನೇಹಿತರಿದ್ದಾರೆ, ಅವರೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಒಂದು 2 ಮಾತು ನಾನು ಹೇಳಲೇಬೇಕು. ಈ ಹಾಡಿನ ಟ್ರ್ಯಾಕಿಗೆ ಹಾಡೋಕ್ಕೆ ನನ್ನ ಕರೆದ್ರು ಐ ಥಿಂಕ್ 2005ನಲ್ಲಿ. ಆವಾಗ ನಾನು ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ದೆ. ಇಂಜಿನಿಯರಿಂಗ್ 5th ಸೆಮಿಸ್ಟ್ರಲ್ಲಿದ್ದೆ ಅನಿಸುತ್ತೆ. ಸೊ ಕರೆ ಬಂದ ತಕ್ಷಣ ನನ್ನ ಸ್ಕೂಟಿನ ತಗೊಂಡು ನಾನು ಕಂಠೀರವ ಸ್ಟುಡಿಯೋಗೆ ಹೋದೆ.
ಅಲ್ಲಿ ಸ್ಟೀಫನ್ ಸರ್ ನನ್ನ ಟ್ರ್ಯಾಕ್ ಹಾಡಕ್ಕೆ ಕರೆದ್ರು. ನನಗೆ ಗೊತ್ತಿಲ್ಲ ನಾಗ್ತಿಹಳ್ಳಿ ಸರ್ ಇದ್ದಾರೆ, ಮನಮೂರ್ತಿ ಸರ್ ಇದ್ದಾರೆ ಅಂತ ನನಗೆ ಐಡಿಯಾನೇ ಇಲ್ಲ. ಅಲ್ಲಿ ಹೋಗಿ ಇವರ ಸಿನಿಮಾಗೆ ಹಾಡಬೇಕು ಅಂದ ತಕ್ಷಣ ನನಗೆ ಕೈಕಾಲೆಲ್ಲ ನಡುಕ. ಆ್ಯಕ್ಚುಲಿ ಒಂದು 10 ನಿಮಿಷ ಏನು ಮಾಡಬೇಕು, ಹೆಂಗೆ ಹಾಡಬೇಕು, ಬಾಯಲ್ಲಿ ಏನು ಹೊರಡಲೇ ಇಲ್ಲ ನನಗೆ. ಆಮೇಲೆ ಎಲ್ಲರೂ ಧೈರ್ಯ ತುಂಬಿದ್ರು, ಇಲ್ಲಮ್ಮ ಹಾಡು ಏನಾಗಲ್ಲ, ಚೆನ್ನಾಗಿ ಹಾಡ್ತೀಯ ಅಂತ. ಆಗಲೇ ಸ್ಟೀಫನ್ ಸರ್ಗೆ ಒಂದೆರಡು ಟ್ರ್ಯಾಕ್ ಹಾಡಿದ್ದೆ ನಾನು. ಸೊ ಅವ್ರಿಗೆ ಗೊತ್ತಿತ್ತು ನನ್ನ ಶೈಲಿ ಹೇಗೆ ಹಾಡ್ತೀನಿ ಅಂತ. ಸೊ ಅದಾದ ನಂತರ ಎಲ್ಲ ನಾಗ್ತಿಹಳ್ಳಿ ಸರ್, ಮನಮೂರ್ತಿ ಸರ್, ಪ್ರವೀಣ್, ಸ್ಟೀಫನ್ ಸರ್ ಅವರ ಕೈಗಳಲ್ಲಿ ನನ್ನ ಧ್ವನಿಯನ್ನು ಕೊಟ್ಟೆ. ಸೊ ಎಲ್ಲರ ರಿಸಲ್ಟ್ ಆಮೇಲೆ ಎಲ್ಲರೂ ನಿಮಗೆಲ್ಲ ಗೊತ್ತೇ ಇದೆ. ಇಂಥ ಒಂದು ಅವಕಾಶಕ್ಕೆ ನಾನು ನಾಗ್ತಿಹಳ್ಳಿ ಸರ್ಗೆ 1000 ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಸರ್ ನಿಮಗೆ ಕೋಟಿ ಕೋಟಿ ನಮಸ್ಕಾರ. ನನಗೆ ಕನ್ನಡಿಗರ ಮನಸ್ಸಲ್ಲಿ ಒಂದು ಪರ್ಮನೆಂಟ್ ಜಾಗ ನೀವೇ ಕ್ರಿಯೇಟ್ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು. ಯಾಕಂದರೆ ನಿಮ್ಮ ಪ್ರೀತಿ 20 ವರ್ಷ ಆಯಿತು. ಮೊನ್ನೆ ತಾನೇ ನಾನು ಸರ್ ಮನೆಗೆ ಹೋಗಿದ್ದೆ. 20 ವರ್ಷ ಆಯಿತು ಅಮೃತಧಾರೆ ರಿಲೀಸ್ ಆಗಿ ಅಕ್ಟೋಬರಿಗೆ. ಬಹಳ ಸಂತೋಷದಿಂದ ಸರ್ನ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಸೊ ಇವತ್ತಿಗೂ ಆ ಹಾಡು ಎಷ್ಟು ಜನ ಇಷ್ಟಪಡ್ತಾರೆ. ವೇದಿಕೆ ಮೇಲೆ ಹೋದರೆ ಹುಡುಗ ಚೈತ್ರ ಅಂತಲೇ ಕರೀತಾರೆ. ಸೊ ಎಲ್ಲ ಕನ್ನಡಿಗರಿಗೆ ನನ್ನ ಪರವಾಗಿ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹುಡುಗ ಹುಡುಗ ಓ ನನ್ನ ಮುತ್ತಿನ ಹುಡುಗ, ಮುತ್ಮಾಡಕ್ಕೂ ಕಂಜೂಸು ಬುದ್ಧಿ ಬೇಕ. ಹುಡುಗ ಹುಡುಗ ಓ ನನ್ನ ಮುತ್ತಿನ ಹುಡುಗ, ಮುತ್ಮಾಡಕ್ಕೂ ಕಂಜೂಸು ಬುದ್ಧಿ ಬೇಕ. ಹನಿಮೂನ್ನಲ್ಲೂ ಧ್ಯಾನ, ಏಕಾಂತದಲ್ಲೂ ಮೌನ. ಹನಿಮೂನ್ನಲ್ಲೂ ಧ್ಯಾನ, ಏಕಾಂತದಲ್ಲೂ ಮೌನ. ಏನು ಚಂದ ಹತ್ತಿರ ಬಾ ಹುಡುಗ. ಹುಡುಗ ಹುಡುಗ ಓ ನನ್ನ ಮುತ್ತಿನ ಹುಡುಗ, ಮುದ್ಮಾಡೋಕ್ಕೂ ಕಂಜೂಸು ಬುದ್ಧಿ ಬೇಕ. ಹುಡುಗ ಹುಡುಗ ಓ ನನ್ನ ಮುತ್ತಿನ ಹುಡುಗ, ಮುದ್ಮಾಡೋಕ್ಕೂ ಕಂಜೂಸು ಬುದ್ಧಿ ಬೇಕ. ಮುತ್ತಿನ ಹೊದಿಗೆ ಸುತ್ತಲೂ ಹೊದಿಸಿ ತಪ್ಪಿಕೋ ಬಾರೋ ನನ್ನನ್ನ. ಚುಮು ಚುಮು ಚಳಿಗೆ ಬಿಸಿ ಬಿಸಿ ಬಯಕೆ ಬೆಚ್ಚಗೆ ಇರಿಸೋ ನನ್ನನ್ನ. ಕತ್ತಲೆ ಒಳಗೆ ಕಣ್ಣ ಮುಚ್ಚಾಲೆ ಅಪ್ಪಿಕೋ ಬಾರೋ ನನ್ನನ್ನ. ಉರುಳಿಸು ಬಾರು, ಕೆರಳಿಸು ಬಾರು, ನರಳಿಸು ಬಾರು ನನ್ನನ್ನ. ಹುಡುಗ ಹುಡುಗ on everybody, ಮುದ್ಮಾಡೋಕ್ಕೂ ಹನಿಮೂನ್ನಲ್ಲೂ ಏಕಾಂತದಲ್ಲೂ. ಹನಿಮೂನ್ನಲ್ಲೂ ಧ್ಯಾನ, ಏಕಾಂತದಲ್ಲೂ ಮೌನ. ಏನು ಚಂದ ಹತ್ತಿರ ಬಾ ಹುಡುಗ. ಥ್ಯಾಂಕ್ ಯು ಚೈತ್ರ ಅವರೇ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಮತ್ತು ಗೀತೆಯನ್ನು ಪ್ರಸ್ತುತಪಡಿಸಿದ್ದಕ್ಕೆ ತಮಗೆ ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಾಗ್ತಿಹಳ್ಳಿ ಸರ್ಗೆ ನನ್ನ ಕೋಟಿ ನಮನಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಹಾಡಿನ ಬಗ್ಗೆ, ಅದ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ನನಗೂ ತಿಳ್ಕೊಳ್ಳೋಕ್ಕೆ ಭಾಳ ಇಷ್ಟ. ಯಾಕಂದರೆ ನಾವು ಬರೀ ಸ್ಟುಡಿಯೋನಲ್ಲಿ ಹೋಗಿ ಹಾಡ್ಬಿಡೋದು ಅಷ್ಟೇ ನಮ್ಮ ಕೆಲಸ. ಏನಾಯಿತು, ಹೇಗೆ ಹಾಡು ಬಂತು? ಬಹಳ ಇಂಟ್ರೆಸ್ಟಿಂಗ್ ಇದೆ ಈ ಹಾಡು. ನೀನೇನೋ ಹುಡುಗ ಹುಡುಗ ಅಂತ ತುಂಬ ರೊಮ್ಯಾಂಟಿಕ್ಕಾಗಿ ಹಾಡ್ಬಿಟ್ಟಿದ್ಯಾ. ಆದರೆ ಈ ಹಾಡಿನ ಚಿತ್ರೀಕರಣದಲ್ಲಿ ನಮ್ಮ ರಮ್ಯಾ ಮರಣದ ಬಾಗಿಲನ್ನು ಮುಟ್ಟಿ ಮರುಜೀವ ಪಡೆದು ವಾಪಸ್ ಬಂದರು ಅನ್ನೋಣ. MP ಏನೋ ಆಗಿದ್ದಾರಲ್ಲ ಈಗ, ಅದರಿಂದ ಸಿಂಗ್ಯುಲರ್ ತಪ್ಪೇನೋ. ಏನಾಯ್ತಂದರೆ
ಇದನ್ನ ಚಿತ್ರೀಕರಣಕ್ಕೆ ಹೋಗಿದ್ದು ನಾವು ಕರ್ಧೋಂಗ್ಲಾ ಪಾಸ್ ಅಂತ, ಚೀನಾ, ಪಾಕಿಸ್ತಾನ, ಭಾರತ ಮೂರು ಸೇರುವ ಒಂದು ತುಂಬ ಮೈನಸ್ನಲ್ಲಿ ಇರುವಂತಹ ಒಂದು ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರಬಲ್ ರೋಡ್, ಜಗತ್ತಿನ ಅತಿ ಎತ್ತರದ ವಾಹನ ಚಲಿಸುವ ಅಂದರೆ ಮಿಲಿಟ್ರಿ ವಾಹನಗಳು ಹೋಗೋ ಜಾಗ. ಅಲ್ಲಿ ಹೋಗಿ ನಾನು ಚಿತ್ರೀಕರಣಕ್ಕೆ ಹೋದಾಗ ಹೇಳಿದ್ದೀನಿ ಆಕೆಗೆ, ನೋಡಮ್ಮ ಇಲ್ಲಿ ಅಕ್ಲಮೆಟೈಸೇಷನ್ ಅಂತ ಇರುತ್ತೆ, ಇಲ್ಲಿಗೆ ಬಂದಾಗ 2 ದಿನ ಸುಮ್ಮನೆ ಇರಬೇಕು, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಷ್ಟೇ. ಆ ಆಮ್ಲಜನಕ ನಮ್ಮ ಶ್ವಾಸಕೋಶಕ್ಕೆ ಹೊಂದಿಕೆಯಾದ ಮೇಲೆ ನಿಧಾನಕ್ಕೆ ನಡೀಬೇಕು, ಮಾತಾಡಬೇಕು, ಓಡಾಡಬೇಕು. ಆದರೆ ಅಲ್ಲಿ ಸ್ನೋ ನೋಡಿದ್ರೆ ಎಲ್ರಿಗೂ ಒಂಥರ ಎಕ್ಸೈಟ್ ಆಗಿಬಿಡುತ್ತೆ. ಆ ಒಂದು ಬಹಳ ಬ್ಯೂಟಿಫುಲ್ ಆದಂತಹ ಒಂದು ನಿಸರ್ಗ ಅದು. ಅವಳು ಆ ಒಂದು ಆಮಿಷವನ್ನು ತಡೆಯಲಾಗದೆ ನಾವೆಲ್ಲ ವಿಶ್ರಾಂತಿ ಸೂಚಿಸಿದ್ರು ಕೂಡ ಬೆಟ್ಟ ಹತ್ತೋದು, ಕುಡಿಯೋದು, ಮೈ ಮೇಲೆ ಸ್ನೋ ಹಾಕ್ಕೊಂಡು ಎಲ್ಲ ಪಾಪ ಸಂಭ್ರಮ ಪಟ್ಬಿಟ್ಲು. ನೆಕ್ಸ್ಟ್ ಡೇ ನಾವು ಕರ್ದೋಂಗ್ಲಾ ಪಾಸ್ ಹೋಗಿ ನಾಗರ ಆನ್ ಮಾಡ್ತೀವಿ, ಹುಡುಗ ಹುಡುಗ ಅಂತ ಹಾಡು ಶುರುವಾಯಿತು. 2-3 ಶಾಟ್ ಮಾಡ್ತಿದ್ದ ಹಾಗೆ ಶಿ ಕೊಲ್ಯಾಪ್ಸ್ಡ್. ಎಷ್ಟು ಭಯ ಆಗೋಯಿತು ಅಂದರೆ ಫೋನ್ ಮಾಡೋಕ್ಕಾಗಲ್ಲ, ಸೆಲ್ ಫೋನ್ ಇಲ್ಲ, ನಗರ ಪ್ರದೇಶ ಬಹಳ ದೂರ, ಅಲ್ಲಿಗೆ ಹೋಗಬೇಕಾದ್ರೆ ಗಂಟೆಗಟ್ಟಲೆ ಪ್ರಯಾಣ ಮಾಡೋಬೇಕು, ಲಡಾಖ್ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ತುಂಬ ಅವ್ರ ತಾಯಿ ಎಲ್ರಿಗೂ ನಮಗೆ ದಿಗಿಲಾಗಿ ಅವ್ರ ತಾಯಿ ಬೇರೆ ಅಳಲಿಕ್ಕೆ ಶುರು ಮಾಡಿಬಿಟ್ರು. ಅಮೃತಧಾರೆಯಲ್ಲಿ ನಾಯಕಿ ಕಡೆಯಲ್ಲಿ ಸಾಯ್ತಾಳೆ, ಇನ್ನು ಹಾಡು ಮುಗಿಯೋಕ್ಕೆ ಮುಂಚೆನೇ ಹೆಂಗೆ ಆಗೋಯ್ತಲ್ಲಪ್ಪ ಅಂತ. ಈಗ ಮೊನ್ನೆ ಯಾರೋ ಕಲರ್ಸ್ ಟಿ ವಿಲಿ ಅದು ಬಂದಿತ್ತು, ಫೋನ್ ಮಾಡಿದರು. ಫೋನ್ ಮಾಡಿ ಒಬ್ಬ ಗೃಹಿಣಿ ಕೇಳ್ತಾಯಿದ್ರು, ಸರ್ ನಮಗೊಂದು ವಿಶ್ ಮಾಡಿ ಸರ್ ಅಂತ. ಏನಮ್ಮ? ನನಗೆ ಒಂದು ಬರಬಾರದ ವಾಸಿಯಾಗದೇ ಇರೋವಂಥ ಒಂದು ಕಠೋರವಾದ ಕಾಯಿಲೆ ಬರೋ ಹಾಗೆ ವಿಶ್ ಮಾಡಿ ಸರ್. ಏನು ಹೀಗೆ ಹೇಳ್ತೀರಾ ನೀವು? ಸರಿನಾ ಹಿಂಗೆ ಕೇಳೋದು ನೀವು ಅಂತ. ಆದರೆ ಆಕೆ ಎಷ್ಟು ದುಃಖದಲ್ಲಿ ಹೇಳಿದರು ಅಂದರೆ, ಆ ರೋಗ ಬಂದರಾದರೂ ನನ್ನ ಗಂಡ ನನ್ನನ್ನು ಗಮನಿಸಬಹುದು, ಪ್ರೀತಿಸಬಹುದು ಅಂತ. ಎಂಥ ಕಠೋರವಾದಂಥ ಪರಿಸ್ಥಿತಿಯಲ್ಲಿ ಆಕೆ ಬದುಕ್ತಿದ್ದಾರೆ ಅಂತ ನನಗೆ ಬಹಳ ದುಃಖ ಅನ್ನಿಸ್ತು. ಆಮೇಲೆ ರಮ್ಯಾಗೆ ಪಾಪ ಒಬ್ಬ ಭಾರತೀಯ ಯೋಧ ಅವನ ಟೆಂಟ್ನಲ್ಲಿದ್ದಂತಹ ಆಕ್ಸಿಜನ್ ಸಿಲಿಂಡರ್ ತಂದು ಉಪಚರಿಸಿ ಎಷ್ಟೋ ಗಂಟೆಗಳ ಮೇಲೆ ಆಕೆಗೆ ಪ್ರಜ್ಞೆ ಬಂತು. ನೋಡಿ ಎಷ್ಟೊಂದು ವಿಚಿತ್ರ ವಿರೋಧಾಭಾಸ. ಈಗ ಅವಳು ಹಾಡ್ತಿದ್ದ ಹಾಡು, ಅದರ ಸಾಹಿತ್ಯ, ಅದರ ರೊಮ್ಯಾನ್ಸು ಹೇಗಿದೆ, ಅದರ ಚಿತ್ರೀಕರಣದಲ್ಲಿ ಪಕ್ಕದಲ್ಲೇ ಇರುವಂಥ ಸಾವು ಹೇಗಿದೆ, ಇದು ನಾವು ತೋರಿಸೋ ಹಾಗಿಲ್ಲ, ಜನಕ್ಕೆ ಬೇಕಾಗಿಲ್ಲ ಅದು. ಆದರೆ ಇದು ಕೂಡ ಒಂದು ಕಠೋರ ವಾಸ್ತವ ಚಿತ್ರೀಕರಣದಲ್ಲಾಗುತ್ತೆ. ಹಾಗಾಗಿ ಹುಡುಗ ಹುಡುಗ ಹಾಡು ಬಂದಾಗೆಲ್ಲ ನನಗೆ ಆ ದೃಶ್ಯ ನೆನಪಾಗುತ್ತೆ. ಅಂತೂ ಆಕೆನ ನಾವು ಬದುಕಿಸ್ಕೊಂಡು ಬಂದ್ವಿ. ಚಿತ್ರದಲ್ಲಿ ಅಪಾರವಾದಂಥ ಯಶಸ್ಸು ಆ ಚಿತ್ರದಿಂದ ನಮಗೆಲ್ಲ ಬಂತು. ಥ್ಯಾಂಕ್ ಯು ಚೈತ್ರ. ಇನ್ನೊಂದು ಮಾತು ನಾನು ಹೇಳಲೇಬೇಕು. ಸಿನಿಮಾ ಆದಮೇಲೆ ಈ ನಡುವೆ ನೀವು ಸುಮಾರು ವರ್ಷಗಳಿಂದ ಗಾಯಕ ಗಾಯಕಿಯರು ಯಾರು ಅಂತಲೇ ಗೊತ್ತಿರಲ್ಲ, ಪರಿಚಯನೇ ಇರಲ್ಲ. ಆಡಿಯೋ ರಿಲೀಸ್ ಈವೆಂಟ್ಗೆ ಕೂಡ ಕರೆದೇ ಇರೋಷ್ಟು ಹಾಗಾಗ್ಬಿಟ್ಟಿದೆ ಇವಾಗ. ಬಟ್ ನಾಗತಿಹಳ್ಳಿ ಸರ್ ಎಂಥ ಅವ್ರಿಗೆಷ್ಟು ಪ್ರೀತಿ ಇತ್ತು ನನ್ನ ಮೇಲೆ, ಅಂದರೆ ಆ ಪ್ರಾಜೆಕ್ಟ್ ಮೇಲೆ, ಹಾಡಿನ ಬಗ್ಗೆ ಎಲ್ಲ, ಆ ಇಡೀ ಸಿನಿಮಾದ ಬಗ್ಗೆ ಅವ್ರಿಗೆ ಎಷ್ಟು ಪ್ರೀತಿ ಇತ್ತು ಅಂದರೆ ಪ್ರತಿಯೊಂದು ಥಿಯೇಟ್ರಿಗೂ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ ಅವರು. ಈ ಹುಡುಗ ಹಾಡನ್ನು ಹಾಡಿರೋದು ಮಂಡ್ಯದಲ್ಲಿ, ಮೈಸೂರಲ್ಲಿ, ಶಿವಮೊಗ್ಗದಲ್ಲಿ, ಪ್ರತಿಯೊಂದು ಥಿಯೇಟ್ರಿಗೆ ಹೋಗಿ ಹಾಡಾದಮೇಲೆ ಎಲ್ಲ ವಿಸಿಲ್ ಹೊಡಿತಾ ಇದ್ದಾರೆ ಹಾಡಾದ್ಮೇಲೆ. ಆಮೇಲೆ ನಾನು ಅವಾಗ ಐ ವಾಸ್ ಜಸ್ಟ್ ಔಟ್ ಆಫ್ ಕಾಲೇಜ್, ನಾನು 20 ವರ್ಷದ ಹುಡುಗಿ ಅಷ್ಟೇ. ಅವ್ರಿಗೆಲ್ಲ ಆಶ್ಚರ್ಯ, ಏನು ಈ ಹುಡುಗಿ ಹಾಡು ಹಾಡಿದಾರ ಅಂತ. ಸೊ ಅವರಲ್ಲಿ ಹೋದರೆ ಜೋರಾಗಿ ಶಿಲ್ಲೆ ಹೊಡೆಯೋಳು, ಚಪ್ಪಾಳೆ ತಟ್ಟೋರು. ಸೊ ಅವ್ರ ಜೊತೆ ನಾನು ಒಂದು ಇಡೀ ಕರ್ನಾಟಕದ ಟೂರ್ ಮಾಡಿದ್ದೀನಿ ಈ ಸಿನಿಮಾದ ಪ್ರಮೋಷನ್ನ ಮೂಲಕ. ಐ ಥಿಂಕ್ ಅದೊಂದು ಪ್ರತಿ ನಮ್ಮ ಸಿನಿಮಾದವ್ರಿಗೆ ಒಂದು ಪಾಠ ಕಲ್ತ್ಕೋಬೇಕು. ಯಾಕೆಂದರೆ ಪ್ಲೇಬ್ಯಾಕ್ ಸಿಂಗರ್ಸ್ಗೆ ರೆಕಗ್ನಿಷನ್ನೇ ಕೊಡದೇ ಇರೋವಂಥ ಒಂದು ಸಮಯದಲ್ಲಿ ಅವರು, ನೀವು ಯಾರಾದರೂ ಸಿನಿಮಾ ಥಿಯೇಟ್ರಿಗೆ ಒಂದು ಗಾಯಕಿನ ಹೋಗಿ ಇವರೇ ಹಾಡಿರೋದು ಅಂತ, ಐ ಥಿಂಕ್ ಇಟ್ಸ್ ವೆರಿ ಸೆಲ್ಫ್ಲೆಸ್. ಇನ್ನೊಬ್ಬರಿಗೆ ಆ ಕ್ರೆಡಿಟ್ ಅವ್ರು ಕೊಡಬೇಕು ಅನ್ನೋದೊಂದು ಅವ್ರಿಗೆ ಇಟ್ಸ್ ವಂಡರ್ಫುಲ್ ಥಿಂಕ್. ಸಾಕಷ್ಟು ಪಾಠಗಳಲ್ಲಿ ಇದು ಐ ಥಿಂಕ್ ಇಟ್ಸ್ ನನಗೆ ಚೈತ್ರ ಅಂತ ಗುರ್ತಿಡೋಂಗೆ ಆಗಿದ್ದೇ ಸರ್ ಈ ಒಂದು ಪ್ರೀತಿಗೆ ಕಾರಣ ಅನಿಸುತ್ತೆ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮತ್ತೊಮ್ಮೆ ನಮಸ್ಕಾರ. ಥ್ಯಾಂಕ್ ಯು ಚೈತ್ರ ಅವರೇ.
2 ವಿಚಾರಗಳು ಹೇಳಿದ್ರು. ಆಗಲೇ ಶ್ರೇಯಾ ಘೋಷಾಲ್ಗೆ ಮೊದಲ ಅವಕಾಶ ಕೊಟ್ಟು ಹಲವು ವರ್ಷಗಳ ನಂತರ ಅವರು ಇವರನ್ನೇ ಗುರುತು ಹಿಡಿಲಿಲ್ಲ. ಆದರೆ ಚೈತ್ರ ಅವರು ಅವರಿಗೆ ಕೊಟ್ಟ ಅವಕಾಶವನ್ನು ಸ್ಮರಿಸಿ ಈ ಕಾರ್ಯಕ್ರಮಕ್ಕೆ ಬಂದು ಹಾಡಿ ಆ ಒಂದು ಋಣಭಾರವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು ಚೈತ್ರ ಅವರಿಗೆ. ಈ ಗೀತೆಯ ಇದೇ ಸಿನಿಮಾದ ಮತ್ತೊಂದು ಹಾಡಿದೆ, ಅದು ನಮ್ಮ ಟೈಟಲ್ ಸಾಂಗ್ ನೀ ಅಮೃತಧಾರೆ. ಈ ಸಿನಿಮಾ ಸಂಭ್ರಮಿಸಲಿಕ್ಕೆ ನೂರಾರು ಕಾರಣಗಳಿದೆ. ಅದರಲ್ಲಿ ನನಗೆ ಸದಾ ನೆನಪಿರುವ ಕಾರಣ, ಕನ್ನಡದಲ್ಲಿ ಅಮಿತಾಬ್ ಬಚ್ಚನ್ ನಟಿಸಿದ ಏಕಮಾತ್ರ ಚಿತ್ರ ಇದಾಗಿರುತ್ತೆ. ಕನ್ನಡದ ಒಬ್ಬರು ಮೇಷ್ಟ್ರು ಬಾಲಿವುಡ್ನ ಒಬ್ಬ ಶೇನ್ ಶಾನನ್ನು ಭೇಟಿಯಾಗಿ ಕನ್ನಡಕ್ಕೆ ಅವ್ರನ್ನ ಕರ್ಕೊಂಡು ಬಂದು ಒಂದಷ್ಟು ನಿಮಿಷ 7-8 ನಿಮಿಷಗಳ ಪ್ರಾಯಶಃ ತೆರೆ ಮೇಲೆ ನಿಲ್ಲಿಸುವಷ್ಟರ ಮಟ್ಟಿಗೆ ಅದು ಸಾಧ್ಯ ಆಗಿದ್ದು ಹೇಗೆ, ಅದನ್ನು ಕೂಡ ಅವರಲ್ಲಿ ಕೇಳೋಣ. ಅದಕ್ಕೆ ಮುಂಚೆ ಈ ಗೀತೆ ಕೇಳೋಣ. ದಿವ್ಯಾ ರಾಘವನ್ ಮತ್ತು ರಾಮಚಂದ್ರ ಹಡಪದ್ ಈ ಗೀತೆಯನ್ನು ಹಾಡ್ತಾರೆ. ನೀ ಅಮೃತಧಾರೆ, ಕೋಟಿ ಜನ್ಮ ಜತೆಗಾತಿ. ನೀ ಅಮೃತಧಾರೆ, ಕೋಟಿ ಜನ್ಮ ಜೊತೆಗಾತಿ. ನೀ ಅಮೃತಧಾರೆ, ಇಹಕು ಪರಕು ಸಂಗಾತಿ. ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ. ಹೇ ಪ್ರೀತಿ ಹುಡುಗ, ಕೋಟಿ ಜನುಮ ಜತೆಗಾರ. ಹೇ ಪ್ರೀತಿ ಹುಡುಗ, ನನ್ನ ಬಾಳ ಕಥೆಗಾರ. ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ. ಹೇ ಪ್ರೀತಿ ಹುಡುಗ. ನೆನಪಿದೆಯೇ ಮೊದಲ ನೋಟ, ನೆನಪಿದೆಯೇ ಮೊದಲ ಸ್ಪರ್ಶ, ನೆನಪಿದೆಯೇ ಮತ್ತನ್ನು ತಂದ ಆ ಮೊದಲ ಚುಂಬನ. ನೆನಪಿದೆಯೇ ಮೊದಲ ಕನಸು, ನೆನಪಿದೆಯೇ ಮೊದಲ ಮುನಿಸು. ನೆನಪಿದೆಯೇ ಕಂಬನಿ ತುಂಬಿ ನೀನಿಟ್ಟ ಸಾಂತ್ವನ. ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ. ನೀ ಅಮೃತಧಾರೆ, ಕೋಟಿ ಜನ್ಮ ಜೊತೆಗಾತಿ. ನೀ ಅಮೃತಧಾರೆ, ಇಹಕು ಪರಕು ಸಂಗಾತಿ. ನೀ ಅಮೃತಧಾರೆ. ನೆನಪಿದೆಯೇ ಮೊದಲ ಸರಸ, ನೆನಪಿದೆಯೇ ಮೊದಲ ವಿರಸ. ನೆನಪಿದೆಯೇ ಮೊದಲು ತಂದ ಸಂಭ್ರಮದ ಕಾಣಿಕೆ. ನೆನಪಿದೆಯೇ ಮೊದಲ ಕವನ, ನೆನಪಿದೆಯೇ ಮೊದಲ ಪಯಣ. ನೆನಪಿದೆಯೇ ಮೊದಲ ದಿನದ ಭರವಸೆಯ ಆಸರೆ. ನೀ ಇಲ್ಲವಾದರೆ ನಾ ಹೇಗೆ
ಬಾಳಲಿ ಹೇ ಪ್ರೀತಿ ಹುಡುಗ ಕೋಟಿ ಜನುಮ ಜತೆಗಾರ ನೀ ಅಮೃತ ಧಾರೆ ಇಹಕು ಪರಕು ಸಂಗಾದಿ ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ ನೀ ಅಮೃತ ಧಾರೆ. ಈ ಸಿನಿಮಾ ಬಂದು 20 ವರ್ಷಗಳಾಯಿತು ಅಂತ, 20 ಇಯರ್ಸ್. ಆ ಹಸಿ ನೆನಪುಗಳು ಹಾಗೇ ಇದೆ. ಈ ಹಾಡಿನುದ್ದಕ್ಕೂ ಸುರಿಯುವ ಮಳೆ, ಆ ಮುದ್ದು ರಮ್ಯ, ಧ್ಯಾನ್, ಇವರೆಲ್ಲರೂ ಹಾಗೆ ಕಣ್ಣಿಗೆ ಕಟ್ಟದಾಗಿದ್ದಾರೆ. ಇನ್ನೂ ಅವರೆಲ್ಲ ಹಾಗೆ ಇದ್ದಾರೇನೋಪ್ಪ ಅಂತ ಅನ್ಸ್ಬಿಡುತ್ತೆ. ಸರ್, ಒಂದು ಅದ್ಭುತವಾದಂಥ ಚಿತ್ರೀಕರಣ ಆಯಿತು ಈ ಹಾಡಿಗೆ. ಈ ಹಾಡಿಂದ ಚಿತ್ರೀಕರಣ ನಿಮಗೆ ಹೇಳಬೇಕು ಏನಂದರೆ, ಮಳೆ, ರಾತ್ರಿ ಮತ್ತು ಬೆಂಗಳೂರು ಮೂರರ ಒಂದು ಸಮ್ಮಿಲನ ಇದೆ. ನಾವು ರಾತ್ರಿ 10 ಗಂಟೆಗೆ ಚಿತ್ರೀಕರಣ ಶುರು ಮಾಡಿ ಬೆಳಗ್ಗೆ ಸೂರ್ಯೋದಯದಕ್ಕೆ ಶೂಟಿಂಗ್ ಪ್ಯಾಕಪ್ ಮಾಡ್ತಿದ್ವಿ. ಆ ಥರ 3 ಸತತ ರಾತ್ರಿಗಳು. ಬೆಂಗಳೂರು ಮೆಟ್ರೋ ಇಲ್ಲದೆ ಹೇಗಿದೆ ಅಂತ ಕುತೂಹಲ ಇದ್ದರೆ ಆ ಸಿನಿಮಾ ನೋಡಿ. MG ರೋಡು ವಿತೌಟ್ ಮೆಟ್ರೋ ನೀವು ನೋಡಬಹುದು. ಇದೆಲ್ಲ ಈಗ ಒಂಥರ ನಾಸ್ಟಾಲ್ಜಿಕ್ ಅನಿಸುತ್ತೆ. 25 ವರ್ಷಕ್ಕೆ ನಮಗೆಲ್ಲ ಹಳಹಳಿಕೆ ಬಂದುಬಿಟ್ಟಿದೆ ಅದು ನೋಡ್ತಿದ್ದಾಗ. ಆಗ ಈ ಚಿತ್ರೀಕರಣದಲ್ಲಿ ಆ ಮಳೆಯ ಹನಿಗಳ ಮೇಲೆ ಅದನ್ನು ಕಂಪೋಸ್ ಮಾಡಬೇಕು ಅಂತ ಮನೋಮೂರ್ತಿಯವರಿಗೆ ಆ ಬಿಗಿನಿಂಗ್ನಲ್ಲಿ ಡ್ರಾಪ್ಸ್ ಇದೆಯಲ್ಲ, ಆ ಡ್ಯೂ ಡ್ರಾಪ್ಸು ನೀರು ತೊಟ್ಟಿಕ್ಕುವ ಶಬ್ದದೊಂದಿಗೆ ಶುರುವಾಗುತ್ತೆ. ಗಮನಿಸಿದರೆ ನೀವು, ಯಾಕೆಂದರೆ ಧಾರೆ ಸಿನಿಮಾ ಅಮೃತ ಧಾರೆ, ಅಲ್ಲಿರೋ ಐರನಿ ಏನಂದರೆ, ನಾನು ಹೇಳಬೇಕಾಗಿ ಹೊರಟಿದ್ದು, ಅಮೃತ ಅಂತ ಹೆಸರಿಟ್ಕೊಂಡಿರೋ ಅವಳು ಬೆನ್ನ ಹಿಂದೆ ಮೃತ್ಯು ಇದೆ. ಅದೊಂದು ವ್ಯಂಗ್ಯ, ಅದನ್ನು ನೀವು ಗಮನಿಸಬೇಕು. ಕೋಟಿ ಜನ್ಮ ಜೊತೆಗಾತಿ ಅಂತಾನೆ, ಈ ಜನ್ಮದಲ್ಲೇ ಅವಳಿರಲ್ಲ ಜೊತೆಲಿ. ಈ ಥರದ ಪ್ಯಾರಡಿಗಳನ್ನು ಇಟ್ಕೊಂಡು ಹಾಡು ಬರ್ತಿದ್ದು. ಹಾಡು ನೋಡಿದಾಗ ಕೋಟಿ ಜನ್ಮ ಜೊತೆಗಾರ ಆಹಾ ಅಂತ ಹೇಳಿದರೆ, ಅವಳು ಈ ಜನ್ಮದಲ್ಲೇ ಪೂರ್ತಿಯಾಗಿ ಅವಳ ಆಯುಷ್ಯ ಪೂರ್ತಿ ಅವನ ಜೊತೆ ಇರೋಕ್ಕಾಗದಿರತಕ್ಕಂಥ ಒಂದು ಕಥಾಭಾಗ ಅದು. ಹೀಗಾಗಿ ಅದರ ಪ್ರತಿಯೊಂದು ಸನ್ನಿವೇಶ ಚಿತ್ರೀಕರಣ ಮಾಡಿದ್ದು, ಹಾಡು ಬರೆದಿದ್ದು, ಸಾಹಿತ್ಯ, ನೆನಪಿದೆಯ ಮೊದಲ ನೋಟ, ನೆನಪಿದೆಯ ಮೊದಲ ಸ್ಪರ್ಶ ಅಂತ ಹೇಳುವ ಗೀತೆ. ಒಂದಿನ ನನಗೆ ಗುಜರಾತಿನ ಒಂದು ಕ್ಯಾಂಪಸ್ನಿಂದ ಒಬ್ಬ ವಿದ್ಯಾರ್ಥಿ ಗುಜರಾತಿ ಹುಡುಗ ರಾತ್ರಿ ಫೋನ್ ಮಾಡಿ ಅವನು ಕ್ಯಾಂಪಸ್ಸಲ್ಲಿ ಹಾಡ್ತಾ ಇದ್ದ. ನನಗೆ ಫೋನ್ ಕನೆಕ್ಟ್ ಮಾಡಿ, ಯು ಹ್ಯಾವ್ ಟು ಲಿಸನ್ ಟು ದಿಸ್ ಸಾಂಗ್. ನಾನು ವೆನ್ ಐ ವಾಸ್ ಇನ್ ಬ್ಯಾಂಗ್ಳೂರ್, ಐ ಇನ್ಸ್ಪೈರ್ಡ್ ಬೈ ದಿಸ್ ಸಾಂಗ್. ಐ ಡೋಂಟ್ ನೋ ದ ಮೀನಿಂಗ್ ಆಫ್ ಕನ್ನಡ, ಬಟ್ ಐ ಲರ್ನ್ ದಿಸ್ ಸಾಂಗ್. ಐ ಆಮ್ ಸಿಂಗಿಂಗ್ ಇನ್ ಒನ್ ಆಫ್ ದಿ ಗುಜರಾತಿ ಕ್ಯಾಂಪಸ್ ಅಂತ. ಆಶ್ಚರ್ಯ ಆಯಿತು ನನಗೆ. ವೈ ಡಿಡ್ ಯು ಲೈಕ್ ಇಟ್ ಅಂದರೆ, ಅವನು ಹೇಳಿ, ಇಟ್ಸ್ ಸಮಥಿಂಗ್ ಹಾಂಟಿಂಗ್, ಐ ನೋ ಇಟ್ಸ್ ಎ ಲವ್ ಸಾಂಗ್ ಅಂತ ಹೇಳಿ. ಅಂದರೆ ಎಷ್ಟು ಕೆಲವೊಮ್ಮೆ ಮ್ಯೂಸಿಕ್, ಲಿರಿಕ್ಸ್ಗಳು ಎಲ್ಲ ಹೇಗೆ ಭಾಷಾತೀತವಾಗ್ತವೆ, ಬಿಯಾಂಡ್ ಲಾಂಗ್ವೇಜ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ನನಗೆ ಈ ಹಾಡು, ನನಗೆ ಇದು ಬರೆಯುವಾಗ ನನ್ನ ಮನಸ್ಸಲ್ಲಿದ್ದಂಥ ಇನ್ಸ್ಪಿರೇಷನ್ ಯಾವುದು ಅಂದರೆ, ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ ಹೇಳುವಾಗ ನನಗೆ ಕಾಡ್ತಿದ್ದು ಲೈನು, ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ಹೇಳ್ತಾರಲ್ಲ, ಎಲ್ಲರನ್ನೂ ಸಾಲು ನಿಲ್ಲಿಸಿದರೆ ಒಬ್ಬರ ಕೈ ಒಬ್ಬರು ಜೇಬಲ್ಲಿಂದ, ಹಾಗೆ ನಾವು ಎಲ್ಲೆಲ್ಲಿಂದ ತೊಗೊಂಡಿರ್ತೀವಿ ಇನ್ಸ್ಪಿರೇಷನ್. ಹಾಗೆ ನನಗೆ ಈ ಹಾಡು ಬಹಳ ಮನಸ್ಸಿಗೆ ತುಂಬ ಕಾಡಿದಂಥ ಹಾಡು. ಮತ್ತು ನನ್ನ ಬದುಕಿನಲ್ಲಿ ಅನೇಕ ಅಮೃತರನ್ನು ನೋಡಿದ್ದೇನೆ. ಅನೇಕ ಅಮೃತರ ಕಡೆಯ ಕ್ಷಣದಲ್ಲಿ ನಾನು ಪಾಲ್ಗೊಳ್ಳಲಿಕ್ಕೆ ಅವ್ರ ಮನೆಯವರು ನನ್ನನ್ನು ಕರೆದು ಹೋಗಿ ಅವ್ರ ಕೈ ಮುಟ್ಟಿ ಮಾತನಾಡಿಸಿ ನನ್ನ ಎದುರಿಗೆ ಪ್ರಾಣ ಬಿಟ್ಟ ಅಮೃತರು ನಾನು ನೋಡಿದ್ದೇನೆ. ಇದೇ ಬೆಂಗಳೂರಿನ ಮಲ್ಲೇಶ್ವರಂದಲ್ಲಿ ಆ ಥರದ ಅನೇಕ ಘಟನೆಗಳನ್ನು ನೋಡಿದ್ದೇನೆ. ಹೀಗಾಗಿ ಈ ಸಿನಿಮಾ 40 ವಾರ ಹೋಯಿತು, ದುಡ್ಡು ಮಾಡ್ತು, ಯಶಸ್ವಿ ಆಯಿತು, ಅವಾರ್ಡ್ ಬಂತು, ಅದು ಪ್ರತ್ಯೇಕ. ಬಟ್ ನನಗೆ ತುಂಬ ಹೃದಯವನ್ನು ಸ್ರವಿಸಿದಂಥ ಒಂದು ಚಿತ್ರ ಅಮೃತಧಾರೆ. ಇದಕ್ಕೆ ನಾನು ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ಋಣಿ. ನಾನಾಗಲೇ ಈ ಚಿತ್ರದ ಇನ್ನೊಂದು ವಿಚಾರವನ್ನು ಪ್ರಸ್ತಾಪಿಸಿದೆ. ಅಮಿತಾಬ್ ಬಚ್ಚನ್ ಕನ್ನಡಕ್ಕೆ ಬಂದಿತ್ತು ಅಂತ.
ಆ ಸಂದರ್ಭವನ್ನು ನೆನಪಿಸ್ಕೊಳ್ಳೋದಾದ್ರೆ. ಅದು ಹುಂಬತನ, ಒಂದು ಹುಚ್ಚತನದಲ್ಲಿ ನಾನು ಸ್ಕ್ರಿಪ್ಟ್ ಎಲ್ಲ ಬರ್ಕೊಂಡು ಅವರು ಇರೋ ಹಾಗೆ ಕಲ್ಪನೆ ಮಾಡಿ ಶೂಟಿಂಗು ಶುರು ಮಾಡಿಕೊಂಡು ಏನೋ ಅವ್ರು ಕಾಲ್ ಶೀಟ್ ಕೊಟ್ಬಿಟ್ಟಿದ್ದಾರೆ ಅನ್ನೋ ಥರ ಮುಂಬೈಗೆ ಹೋದ್ವಿ. ನಮ್ಮ ಮಾಧ್ಯಮದ ಮಿತ್ರರು, ಪತ್ರಕರ್ತ ಮಿತ್ರರು ಕೆಲವರು ಸಹಾಯದಿಂದ ನಾವು ಹೋದ್ವಿ. ನಾನು ನನ್ನ ಧ್ಯಾನ್ ನಟ ಇಮೇಲ್ ಕಳಿಸಿದ್ದೆ ಅವ್ರಿಗೆ. ಫಸ್ಟು ಒಂದು ಅಪಾಯಿಂಟ್ಮೆಂಟ್ ಕೊಟ್ಟರು. ಅಪಾಯಿಂಟ್ಮೆಂಟ್ ಕೊಟ್ಟರೆ ನಾವು ಅವ್ರ ಮನೆ ಝಲ್ಸಾ ಅಂತ ಜುಹು ಬೀಚ್ ಹತ್ರ ಅವ್ರದ್ದೊಂದು ಮನೆ ಇದೆ, ಬಂಗಲೆ ಇದೆ, ಅಲ್ಲಿ ಅವರು ವಾಸ. ಅಲ್ಲಿಗೆ ಭಾಳ ಸಂಕೋಚದಿಂದ ನಾವು ಅವ್ರ ಮನೆ ಒಳಗಡೆ ಹೋಗ್ತಾ ಇದ್ದರೆ ಎಲ್ಲ ಕನ್ನಡದ ಹುಡುಗರು, ಡ್ರೈವರ್ಸ್ಗಳು, ಅಡುಗೆಯವರು. ಏನು ಸರ್ ನೀವಿಲ್ಲಿ ಅಂತ ನನಗೆ ಜೀವ ಬಂದಂಗೆ ಆಯ್ತು. ಪರವಾಗಿಲ್ಲಪ್ಪ, ಅಮಿತಾಬ್ ಮನೇಲಿ ಕನ್ನಡ ಮಾತಾಡ್ತಾ ಇದ್ರೆ ಎಲ್ಲ ಮಂಡಿದ ಹುಡುಗರು ಅವ್ರ ಡ್ರೈವರು, ಅಭಿಷೇಕ್ ಡ್ರೈವರ್ಗಳು, ಎಲ್ಲರೂ ಮಂಡಿದ ಕಡೆ ಹುಡುಗರುಗಳು. ಈ ಥರ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರಪ್ಪ ಅಂತ ಹೋದರೆ ಅಮಿತಾಬ್ ಸರ್ 5 ನಿಮಿಷ ಮುಂಚೆ ಈಸ್ ರೆಡಿ. ನನಗೆ ಅವ್ರ ಸಮಯ ಪ್ರಜ್ಞೆ ನೋಡಿದಾಗೆಲ್ಲ ಅಣ್ಣಾವ್ರ ಸಮಯ ಪ್ರಜ್ಞೆ ನೆನಪಾಗ್ತಿತ್ತು. ಒಬ್ಬರನ್ನೂ ಕಾಯಿಸ್ತಿರ್ಲಿಲ್ಲ ಅವರು, ಒಬ್ಬರನ್ನೂ ಕಾಯಿಸುವುದಿಲ್ಲ, ಯಾರಿಗೂ ಕಾಯುವುದಿಲ್ಲ. 2 ಪ್ರಿನ್ಸಿಪಲ್. ಆಮೇಲೆ ಹೇಳಿದೆ ಈ ಥರ. ಆಮೇಲೆ ನಮ್ಮದು ಫಸ್ಟ್ ಅಫಿಡವಿಟ್ ಆಗಿರುತ್ತೆ ಅಂದರೆ, ಸರ್ ನಿಮಗೆ ಸಂಭಾವನೆ ಕೊಡೋಕ್ಕಾಗಲ್ಲ, ಅದನ್ನು ಮೊದಲೇ ಹೇಳೋದು ಕ್ಷೇಮ, ಓಡಿಸಂಗಿದ್ರೆ ಓಡಿಸ್ಬಿಡ್ಲಿ ಮೊದಲೇ ಅಂತ. ಇಟ್ಸ್ ಓಕೆ, ಗಿವ್ ಮಿ ಸ್ಕ್ರಿಪ್ಟ್ ಅಂತ ಒಂದು ಟೈಮ್ ಕೊಟ್ಟರು. ನೆಕ್ಸ್ಟ್ ವಿತ್ ಸ್ಕ್ರಿಪ್ಟ್ ಹೋದೆ. ನಾವಿಬ್ಬರು ಹೋದ್ವಿ, ಧ್ಯಾನ್ ನಾನು. ಅಲ್ಲಿ ಅಮಿತಾಬ್ ಕೂತಿದ್ರು. ಆಗಿನ ಜಿಮ್ಮಿಂದ ಬಂದಿದ್ದರು ಅವರೆಲ್ಲ, ಟವಲೆಲ್ಲ ಇದು ಮಾಡಿ ಜಿಮ್ಮಿಂಗ್ ಡ್ರೆಸ್ ಇದರಲ್ಲಿ ಬಂದಿದ್ದರು.